ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಂಸ್ಥೆಯ ಪ್ರಾಚಾರ್ಯರೇ, ಶ್ರದ್ಧೆಯ ಗುರುಗಳೇ, ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ನೈತಿಕ ಮೌಲ್ಯಗಳು ಮತ್ತು ವ್ಯಕ್ತಿತ್ವ ವಿಕಸನ ವಿಷಯವನ್ನು ಕುರಿತು ನಿಮ್ಮೆಲ್ಲರ ಜೊತೆಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನನಗೆ ನಿರ್ದೇಶನ ಆಗಿದೆ. ಈಗಾಗಲೇ ನೀವು 10-11 ವರ್ಷಗಳಿಂದ ಅನೇಕ ಬಾರಿ ಈ ವಿಷಯದ ಬಗ್ಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಿರ್ತೀರಿ, ಅಥವಾ ಓದುವ ಹವ್ಯಾಸ ಇದ್ದರೆ ನೀವೇ ಎಲ್ಲಿಯಾದರೂ ಇದರ ಬಗ್ಗೆ ಓದಿರ್ತೀರಿ. ಒಂದು ವೇಳೆ ಕೇಳಿಯೂ ಇಲ್ಲ, ಓದಿಯೂ ಇಲ್ಲ ಅಂತಾದರೆ ನಿಮ್ಮ ಗಮನಕ್ಕೆ ಬಾರದ ಹಾಗೆ ಇಂಥ ವಿಷಯಗಳನ್ನು ಎಷ್ಟೋ ಜೀವನದಲ್ಲಿ ಪಾಲಿಸಿರ್ತೀರಿ. ಆದ್ದರಿಂದ ಈ ಸಭೆಗೆ ಗೌರವಾರ್ಥವಾಗಿ ನಿಮಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಹೊತ್ತು ಈ ಎರಡೂ ವಿಷಯಗಳನ್ನು ಕುರಿತು ನಿಮ್ಮ ಜೊತೆ ನಾನು ಚಿಂತನೆಯನ್ನು ಮಾಡ್ತೀನಿ. 2 ಶಬ್ದ ಇದೆ ಇದರೊಳಗಡೆ: ಮಾರಲ್ ವ್ಯಾಲ್ಯೂಸ್ ಆ್ಯಂಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ನೈತಿಕ ಮೌಲ್ಯಗಳು ಮತ್ತು ವ್ಯಕ್ತಿತ್ವ ವಿಕಸನ. ಥಿಯೋಡರ್ ರೂಸ್ವೆಲ್ಟ್ ಅಂತ ಒಬ್ಬ ಬಹಳ ದೊಡ್ಡ ವ್ಯಕ್ತಿ ಇದ್ದರು. ಅವರು ನೈತಿಕ ಮೌಲ್ಯಗಳ ಮಹತ್ವ ಏನು ಅನ್ನೋದನ್ನು ತಿಳಿಸೋದಕ್ಕಾಗಿ ಒಂದು ಸುಂದರವಾದ ಮಾತನ್ನು ಹೇಳಿದ್ದಾರೆ. ಅವರೇನಂತಾರೆ ಅಂದರೆ, ಕಡಿಮೆ ಆಯಿತು, ಮಾನವನಿಗೆ ಬರೀ ಮೆದುಳು ಬುದ್ಧಿ ನೀಡಿ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ, ಒಂದೊಂದು ಸರಿ ಇಂಥ ವಿಷಯಗಳನ್ನು ಕೇಳೋ ಕಾಲಕ್ಕೆ ನಮಗೆ ಇದರ ಅಗತ್ಯ ಏನಿದೆ ಅಂತ ಅನಿಸಿಬಿಡ್ತಾರೆ. ಇದನ್ನು ನಾವು ಕೇಳದೇ ಇದ್ದರೆ, ಪಾಲಿಸದೇ ಇದ್ದರೆ ನಡೆಯೋದಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಗೊತ್ತಿದ್ದು ಎಷ್ಟೋ ಸಾರಿ ನಾವೇ ಇಂಥ ಸಂಗತಿಗಳನ್ನು ಉಪೇಕ್ಷೆ ಮಾಡಿರ್ತೀವಿ, ಉದಾಸೀನ ಮಾಡಿರ್ತೀವಿ. ಅಂಥ ಉದಾಸೀನಕ್ಕೆ ನಾವು ಏನು ಪ್ರತಿಫಲ ತೆರಬೇಕಾಗ್ತದೆ ಅನ್ನೋದನ್ನು ಥಿಯೋಡರ್ ರೂಸ್ವೆಲ್ಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಅವರಂತಾರೆ, ಮಾನವನಿಗೆ ಬರೀ ಮೆದುಳು ಬುದ್ಧಿಯನ್ನು ನೀಡಿ ನೀತಿ ಪಾಠವನ್ನು ಕಲಿಸದೇ ಇದ್ದರೆ ಆತ ಸಮಾಜಕ್ಕೆ ಪಿಡುಗಾಗುತ್ತಾನೆ. ಬಹಳ ದೊಡ್ಡ ಎಚ್ಚರಿಕೆಯ ಗಂಟೆ ಇರುವಂಥ ಮಾತಿದೆ. ಅಕಸ್ಮಾತ್ ನಾವು ಚೆನ್ನಾಗಿ ಕಲಿತು ಬೆಳೆದು ಎತ್ತರಕ್ಕೆ ಏರಿ ಸೆಟಲ್ ಆಗಿಯೂ ಕೂಡ ನಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪನೂ ನೀತಿ ನಿಯಮ ರೀತಿ ರಿವಾಜು ಪದ್ಧತಿ ಇರದೇ ಇದ್ದರೆ ನಾವು ಸಮಾಜಕ್ಕೆ ಹಾನಿಯಾಗಿ ಬಿಡ್ತೀವಿ, ಸಮಾಜಕ್ಕೆ ಪಿಡುಗಾಗಿ ಬಿಡ್ತೀವಿ ಅಂತ ಆ ಮಾತಿನ ಅರ್ಥ. ಹಾಗಾದರೆ ನೈತಿಕ ಮೌಲ್ಯ ಅಂದರೆ ಏನು? ಯಾವುದನ್ನು ಮೌಲ್ಯ ಅಂತ ಕರೀತಾರೆ ಅಂದರೆ, ಒಬ್ಬ ವ್ಯಕ್ತಿಯ ಗುಣ, ನಡತೆ, ಸ್ವಭಾವ ಹಾಗೂ ಮನೋಸ್ಥಿತಿಯನ್ನು ಉನ್ನತೀಕರಿಸೋದು. ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ, ಯಾರೂ ಕನಿಷ್ಠ ಅಲ್ಲ, ಯಾರೂ ಶ್ರೇಷ್ಠ ಅಲ್ಲ. ಎಲ್ಲರೊಳಗೂ ಏನೋ ಒಂದು ಸ್ವಭಾವ ಇರುತ್ತೆ, ಯಾವುದೋ ಒಂದು ಗುಣ ಇರುತ್ತೆ, ಎಂಥದ್ದು ಒಂದು ನಡತೆ ಇರುತ್ತೆ. ಅಂಥ ಗುಣ, ಸ್ವಭಾವ, ನಡತೆ, ಮನೋಸ್ಥಿತಿಗಳನ್ನು ಉನ್ನತೀಕರಿಸೋದು, ಎತ್ತರಕ್ಕೇರಿಸೋದು, ಉತ್ಕೃಷ್ಟಗೊಳಿಸೋದು, ನಮಗೂ ಸಮಾಜಕ್ಕೂ ಸುತ್ತಲಿನವರಿಗೂ ಹಾನಿಯಾಗಲಾರದೆ ಪರಿಪಕ್ವಗೊಳಿಸೋದಕ್ಕೆ ನೈತಿಕ ಮೌಲ್ಯಗಳು ಅಂತ ಕರೀತಾರೆ. ಮೌಲ್ಯ ಅಂದರೆ ಸಾದಾ ಸೀದಾ ಅರ್ಥ ಬೆಲೆಯುಳ್ಳದ್ದು, ವ್ಯಾಲ್ಯೂ ಅಂತ ಅರ್ಥ ಆಗುತ್ತೆ. ನೈತಿಕ ಮೌಲ್ಯ ಅಂದ್ರೇನು? ಒಬ್ಬ ವ್ಯಕ್ತಿಯ ವರ್ತನೆ ಮತ್ತೊಬ್ಬರಿಗೆ ಹಾನಿಯಾಗಲಾರದೆ ವರ್ತಿಸೋದು. ತಿಳಿತಾ ಇದೆಯಾ ಕನ್ನಡ? ನಾನು ಹೇಳೋದು ನಿಮಗೆ ತಿಳಿತಾ ಇದೆಯಾ? ನಾನು ಹೇಳೋದು ನಿಮಗೆ ತಿಳಿತಾ ಇದೆಯಾ?
ನಾನೇನೋ ಮಾತಾಡಿ, ನಾನೇನೋ ಮಾಡಿ ಮತ್ತೊಬ್ಬರಿಗೆ ನೋವು ಆಗದೇ ಇರುವಂಥ ಕಾರ್ಯ ಇದೆಯಲ್ಲ, ಅದಕ್ಕೆ ಒಂದು ಚೌಕಟ್ಟು ಅಂತ ಕರೀತಾರೆ. ಇಲ್ಲದೇ ಇದ್ದರೆ ನಾನು ಮಾತಾಡಿ ಮತ್ತೊಬ್ಬರಿಗೆ ನೋವು ಮಾಡಿ, ನಾನು ಕೆಲಸ ಮಾಡಿ ಮತ್ತೊಬ್ಬರಿಗೆ ಹಾನಿ ಮಾಡಿದರೆ ಅದಕ್ಕೆ ಡೆವಲಪ್ಮೆಂಟ್ ಅಂತ ಕರೆಯೋದಿಲ್ಲ, ಬೆಳವಣಿಗೆ ಅಂತ ಕರೆಯೋದಿಲ್ಲ. ಅದಕ್ಕೇನು ದೊಡ್ಡ ತಪಸ್ಸು ಮಾಡಬೇಕಾದ ಅವಶ್ಯಕತೆ ಇಲ್ಲ, ದೊಡ್ಡ ತ್ಯಾಗ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಸ್ವಭಾವಗಳನ್ನು ಮೊನಚುಗೊಳಿಸ್ಕೋಬೇಕು. ನಮ್ಮ ವರ್ತನೆಗಳನ್ನು, ನಮ್ಮ ಗುಣಗಳನ್ನು, ನಮ್ಮ ನಡತೆಗಳನ್ನು ಸೂಕ್ಷ್ಮಗೊಳಿಸಿಕೊಳ್ಬೇಕು. ಅದಕ್ಕೊಂದು ಶೇಪ್ ಇರಬೇಕು. ಮತ್ತು ನಮ್ಮ ವರ್ತನೆಗಳಲ್ಲಿ ಪ್ರಯಾರಿಟಿಯನ್ನು ಡಿಸೈಡ್ ಮಾಡುವಂಥ ಕೆಪ್ಯಾಸಿಟಿಯನ್ನು ನಾವು ಗಳಿಸ್ಬೇಕು. ಅಂಥ ಗುಣಗಳು, ಅಂಥ ಸ್ವಭಾವಗಳು ನಮಗೆ ಬರದೇ ಇದ್ದರೆ, ದೋ ವಿ ಆರ್ ಎಜುಕೇಟೆಡ್, ವಿ ವಿಲ್ ಬಿಕಮ್ ಎಜುಕೇಟೆಡ್ ಅನ್ಎಜುಕೇಟೆಡ್. ಲಿಸನ್ ದಿಸ್ ವರ್ಡ್ ಕೇರ್ಫುಲಿ. ಒಂದು ವೇಳೆ ನಮಗೆ ಒಳ್ಳೆಯ ನಡತೆ, ಒಳ್ಳೆಯ ಗುಣ, ಒಳ್ಳೆಯ ಸ್ವಭಾವ ಇಲ್ಲ ಅಂದರೆ ನಾವು ಕಲಿತು ದಡ್ಡರಾಗಿ ಬಿಡ್ತೀವಿ. ಲರ್ನೆಡ್ ವಿಕ್ಟಿಮ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ಕಲಿತು ಕತ್ತೆ ಅಂತ ಕರೀತಾರೆ ಕನ್ನಡದೊಳಗಡೆ. ವಿ ಆರ್ ಎಜುಕೇಟೆಡ್, ಬಟ್ ವಿ ವಿಲ್ ಬಿಕಮ್ ಎಜುಕೇಟೆಡ್ ಅನ್ಎಜುಕೇಟೆಡ್. ನೀವು ಗಮನಿಸಬೇಕಾದ್ರೆ ಸಮಾಜನ ಎಷ್ಟು ಪ್ರಕ್ಷುಬ್ಧಗೊಂಡಿದೆ, ತಲ್ಲಣಗೊಂಡಿದೆ. ದಿನೇ ದಿನೇ ಆತಂಕಕಾರಿ ಬೆಳವಣಿಗೆಗಳು ಹೆಚ್ಚಾಗ್ತಾ ಇದೆ. ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಹೊರಗಡೆ ಹೆಂಗಿದೆ ವಾತಾವರಣ ಅಂತ. 10 ರೂಪಾಯಿಗೆ ಮರ್ಡರ್ ನಡೀತಾ ಇದ್ದಾವೆ. ರೈಟ್ ಆರ್ ರಾಂಗ್? ಹೆತ್ತವರನ್ನೇ ಕತ್ತರಿಸಿ ಬಿಸಾಕ್ತಾ ಇದ್ದಾರೆ. 10 ರೂಪಾಯಿಗೆ ಮರ್ಡರ್ ಮಾಡೋದು, ಹೆತ್ತವ್ರನ್ನ ಕತ್ತರಿಸಿ ಬಿಸಾಕೋದು, ಇಸ್ ಇಟ್ ಸಿವಿಲೈಸೇಷನ್? ಇಸ್ ಇಟ್ ಡೆವಲಪ್ಮೆಂಟ್? ಇಸ್ ಇಟ್ ಎಜುಕೇಷನ್? ದೆನ್ ವಾಟ್ ಇಟ್ ಶೋಸ್? ಏನು ತೋರಿಸ್ತದೆ ಇದು? ಹಿಂದೆ 40-50 ವರ್ಷದ ಹಿಂದೆ ಒಂದು ಊರೊಳಗಡೆ ಎಲ್ಲ ಕಡೆ ಹುಡುಕಾಡಿ ಬಂದರೆ 4-5 ಜನ ಕಲಿತವರು ಸಿಗ್ತಿದ್ರು. ಈಗ ಯಾವುದೇ ಊರಿಗೆ ಹೋಗಿ ಹುಡುಕಿದ್ರು ಕಲೀಲಾರದವ್ರು ಯಾರೂ ಉಳಿದಿಲ್ಲ. ಒಪ್ಕೊಳ್ತೀರಾ? ಇದನ್ನು ಒಪ್ಕೊಳ್ತೀರಾ? 10 ಊರಿಗೆ ಒಂದು ಶಾಲೆ ಇರ್ತಿತ್ತು ಹಿಂದೆ. ನಾವು ಸಣ್ಣವರಿದ್ದಾಗ 5 ಊರಿಗೆ 6 ಊರಿಗೆ ಒಂದು ಶಾಲೆ. ಈಗ ಒಂದು ಊರಿಗೆ 10 ಶಾಲೆಗಳು. ರೈಟ್ ಆರ್ ರಾಂಗ್? ಒಂದು ಊರೊಳಗಡೆ 3 ಜನ 4 ಜನ ಕಲಿತವ್ರು ಇದ್ದಾಗ, 10 ಊರಿಗೆ ಒಂದು ಶಾಲೆ ಇದ್ದಾಗ, 10 ಊರಿನ ಒಂದು ಶಾಲೆಯಲ್ಲಿ ಒಬ್ಬರೇ ಮೇಷ್ಟ್ರಿದ್ದಾಗ ಸಮಾಜ ಎಷ್ಟು ಶಾಂತ ಇತ್ತಲ್ಲ. ಆವಾಗ ಕೊಲೆ, ಸುಲಿಗೆ, ಮೋಸ, ಅನ್ಯಾಯ, ದಗ, ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಎಲ್ಲಿ ಬೇಕಾದಲ್ಲಿ ನಡೀತಿರಲಿಲ್ಲ. ಈಗ ಊರು ತುಂಬ ಕಲಿತವ್ರು, ಊರಿಗೆ 10 ಶಾಲೆ, ಒಂದು ಶಾಲೆಯೊಳಗೆ 10 ಜನ ಮೇಷ್ಟ್ರು, ಎಲ್ಲರೂ ಎಜುಕೇಟೆಡ್. ಭಾರತ ದೇಶದ್ದು ಶಿಕ್ಷಿತರ ಪ್ರಮಾಣ ಎಷ್ಟು ಅಂತ ನೋಡಿದರೆ 70+% ಇದೆ. ಇಷ್ಟು ಕಲಿತವ್ರು ಇದ್ದ ಸಮಾಜದೊಳಗಡೆ ಅನಾಚಾರ, ಕೆಟ್ಟ ಕೆಲಸಗಳು, ಮೋಸ, ದಗ, ವಂಚನೆ ಕಡಿಮೆ ಆಗಬೇಕೋ ಹೆಚ್ಚಾಗಬೇಕು? ಮತ್ತು ಯಾಕೆ ಹೆಚ್ಚಾಗ್ತಾ ಇದೆ? ಯಾಕೆ ಹೆಚ್ಚಾಗ್ತಾ ಇದೆ ಅಂದರೆ, ನಮಗೆ ನಮ್ಮ ಗುಣ ಸ್ವಭಾವಗಳನ್ನು ಸಮಾಜಮುಖಿಯಾಗಿ, ಪ್ರೊಡಕ್ಟಿವ್ ಆಗಿ, ಕ್ರಿಯೇಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳೋ ಕಲೆ ಗೊತ್ತಿಲ್ಲ. ನಾವೆಲ್ಲನೂ ಸಣ್ಣ ಸಣ್ಣ ವಿಷಯನೂ ಉಪೇಕ್ಷೆ ಮಾಡ್ತೀವಿ. ಮನೆಯಲ್ಲಿ ಅಪ್ಪನೋ ಅವ್ವನೋ, ಏಯ್ ಸರಿಯಾಗಿ ಕೂತ್ಕೊಳ್ಳೋ, ನೀನಲ್ಲಪ್ಪ ಮನೆಯಲ್ಲಿ, ಏಯ್ ಸರಿಯಾಗಿ ಕೂತ್ಕೊಳ್ಳೋ, ಪಾವಣೇರು ಬಂದಾರೆ ಅಂದರೆ ನಾವು ಮಾರಿ ಹೆಂಗೆ ಮಾಡ್ತೀವಿ ಹೇಳಿ? ಪಾವಣೇರು ಬಂದಾಗ ಚಂದ ಕೂತ್ರೆ ಏನಾಗ್ತದೆ ಅಂತೀವಿ ಅಲ್ಲ. ಚಂದ ಕೂಡ್ರೋದು ಎಷ್ಟು ಸಣ್ಣ ವಿಷಯ, ಆದರೆ 4 ಮಂದಿ ಒಳಗಡೆ ಹೆಂಗೆ ಕೂತ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂದರೆ ನಮಗೆಂಥ ಒಳ್ಳೆಯ ಗುಣ ಬರೋದಕ್ಕೆ ಸಾಧ್ಯ ಇದೆ ಅಲ್ಲ ಅಲ್ಲ. ಆದ್ದರಿಂದ ನೆನಪಿಟ್ಕೊಳ್ಳಿ, ನಮ್ಮ ಸ್ವಭಾವ, ನಮ್ಮ ಗುಣ, ನಮ್ಮ ನಡತೆ, ನಮ್ಮ ವರ್ತನೆ, ನಮ್ಮ ಆಲೋಚನೆ, ನಮ್ಮ ಕ್ರಿಯಾಶೀಲತೆಯನ್ನು ತಹಬದಿಗೆ ತೆಗೆದುಕೊಂಡು ಬರೋದು, ಅವುಗಳನ್ನು ಮೇನ್ ಸ್ಟ್ರೀಮಿಗೆ ಜಾಯಿಂಟ್ ಮಾಡೋದು, ಅವುಗಳನ್ನು ಯೋಗ್ಯ ಕೆಲಸ ಕಾರ್ಯಗಳಿಗಾಗಿ ಉಪಯೋಗಿಸೋದಕ್ಕೆ ನೈತಿಕ ಮೌಲ್ಯಗಳು ಅಂತ ಕರೀತಾರೆ. ಒಳ್ಳೆಯ ಗುಣಗಳು, ಒಳ್ಳೆಯ ಗುಣಗಳನ್ನು ರೂಢಿ ಮಾಡಿಕೊಳ್ಳೋದು, ಒಳ್ಳೆಯ ಸ್ವಭಾವಗಳನ್ನು ಕಲ್ಟಿವೇಟ್ ಮಾಡಿಕೊಳ್ಳೋದು. ನಾವು ಎಲ್ಲಿಯಾದರೂ ಹೋದರೆ, ನಾವೇನಾದರೂ ಮಾತಾಡಿದರೆ, ನಾವೇನಾದರೂ ಮಾಡಿದರೆ 4 ಜನ ಖುಷಿ ಪಡಬೇಕೇ ವಿನಃ
ಬೇಜಾರು ಮಾಡ್ಕೋಬಾರ್ದು. ಅಂಥ ಗುಣ ನಾವು ಬೆಳೆಸ್ಕೊಂಡ್ರೆ ವಿ ವಿಲ್ ಬಿಕಮ್ ಎಥಿಕ್ಫುಲ್ ಪರ್ಸನ್ಸ್. ಎಥಿಕ್ಲೆಸ್ ಡೆವಲಪ್ಮೆಂಟ್ ಈಸ್ ನಾಟ್ ಡೆವಲಪ್ಮೆಂಟ್ ಎಟ್ ಆಲ್ ಅಂತ ಒಂದು ಮಾತಿದೆ, ನೆನ್ಪಿಟ್ಕೊಳ್ಳಿ ಇದನ್ನು. ಎಥಿಕ್ಲೆಸ್ ಡೆವಲಪ್ಮೆಂಟ್, ಎಥಿಕ್ಲೆಸ್ ಪರ್ಫಾರ್ಮೆನ್ಸ್ ಈಸ್ ನಾಟ್ ಡೆವಲಪ್ಮೆಂಟ್ ಎಟ್ ಆಲ್. ಎಷ್ಟು ಬೇಕಾದಷ್ಟು ದೇಶ ಬೆಳಿಬಹುದು, ಎಷ್ಟು ಬೇಕಾದಷ್ಟು ದೇಶ ಆರ್ಥಿಕವಾಗಿ ಸಬಲ ಆಗ್ಬೋದು, ಆದರೆ ಒಂದು ರಾಷ್ಟ್ರದೊಳಗಡೆ ಸಚ್ಚಾರಿತ್ರ್ಯವಂತರು ಇರದೇ ಇದ್ದರೆ, ಶಬ್ದ ತಿಳಿಯುತ್ತಾ, ಇದು ತಿಳಿಯುತ್ತಾ? ಸಚ್ಚಾರಿತ್ರ್ಯವಂತರು, ಬರೀ ಚಾರಿತ್ರ್ಯವಂತರಲ್ಲ, ಸಚ್ಚಾರಿತ್ರ್ಯವಂತರು, ನೀತಿವಂತರು ಇರದೇ ಇದ್ದರೆ ಆ ದೇಶ ಜಗತ್ತಿನ ಎಲ್ಲ ದೇಶಗಳಿಗಿಂತ ಶ್ರೀಮಂತ ಇದ್ದರೂ ಜಗತ್ತಿನ ಅತ್ಯಂತ ದರಿದ್ರ ದೇಶ ಆಗುತ್ತೆ. ಒಬ್ಬ ವ್ಯಕ್ತಿ ಕೋಟ್ಯಾಧೀಶ ಇದ್ದು ಅತ್ಯಂತ ಎತ್ತರದ ಸ್ಥಾನದಲ್ಲಿ ಇದ್ದರೂ ಒಳ್ಳೆಯ ಗುಣ, ಒಳ್ಳೆಯ ನಡತೆ ಇರದೇ ಇದ್ದರೆ ಅವನಷ್ಟು ಬಡವ, ಅವನಷ್ಟು ದರಿದ್ರ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ವೈ ಕ್ಯಾರೆಕ್ಟರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಡತೆ ಬಹಳ ಮುಖ್ಯ. ಒಂದು ಸಣ್ಣ ಘಟನೆ ನೆನಪಿಗೆ ಬರ್ತಾ ಇದೆ, ಅದನ್ನು ಹೇಳಿ ಮುಂದೆ ಹೋಗ್ತೀನಿ. ಇಟ್ ವಾಸ್ 1893. ಸ್ವಾಮಿ ವಿವೇಕಾನಂದರು ಅಮೇರಿಕೆಗೆ ಹೋಗಿದ್ದರು. ಕೇಳಿದ್ದೀರಾ ಹೆಸರು ಸ್ವಾಮಿ ವಿವೇಕಾನಂದರು? ಹ್ಞೂ 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 ಏನಾದರೂ ಹೇಳ್ರು? ಕೇಳಿದರೆ ಹ್ಞೂ ಅನ್ಬೇಕು, ಇಲ್ಲಾಂದರೆ ನಾನು ಮಾತಾಡೋ ಕನ್ನಡ ನಿಮ್ಗೆ ತಿಳಿತಾ ಇದೆಯಲ್ಲ, ಭಾಳ ಗಾಬರಿಯಾಗಿ ಕೂತ್ಕೋಬೇಡಿ. ಇದ್ರ ಮೇಲೆ ಯಾವುದು ಪ್ರಶ್ನೆ ಕೇಳೋದಿಲ್ಲ ನಿಮಗೆ ಎಕ್ಸಾಮಲ್ಲಿ. ಸುಮ್ಮನೆ ಕೇಳಿಸ್ಕೊಳ್ಳಿ, ಆನಂದ ಪಡಿ, ಜಸ್ಟ್ ಎಂಜಾಯ್ ಇಟ್, ಜಸ್ಟ್ ಲಿಸನ್ ಇಟ್. ಬೇಕು ಅಂದರೆ ಇಟ್ಕೊಳ್ಳಿವ್ರಿ, ಬೇಡ ಅಂದರೆ ಈ ಜುಬ್ಲಿ ಹಾಲ್ ಒಳಗಡೆ ಬಿಟ್ಟು ಹೋಗಿಬಿಡಿವ್ರಿ. ಸ್ವಾಮಿ ವಿವೇಕಾನಂದರು 1893 ಅಮೇರಿಕೆಗೆ ಹೋಗಿದ್ದರು. ಅವ್ರು ಯಾಕೆ ಹೋಗಿದ್ರು ಅಂತ ಗೊತ್ತಿದೆಯಾ? ಯಾಕೆ ಹೋಗಿದ್ರು ಅಂತ ಗೊತ್ತಿದೆಯಾ? ಅವ್ರು ಯಾರು ಅಂತಾದರೂ ಗೊತ್ತಿದೆಯಾ? ಯಾರವರು? 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 ಸ್ವಾಮಿ ವಿವೇಕಾನಂದರು. ಅವ್ರು ಯಾರು? ಗೊತ್ತಿಲ್ಲಲ್ಲ? ಗೊತ್ತಿದ್ರೆ ಹೇಳೋ. ಲಿವ್ ಇಟ್. ಭಾರತ ದೇಶದ ಒಬ್ಬ ಶ್ರೇಷ್ಠ ಸನ್ಯಾಸಿ, ಸಮಾಜ ಸುಧಾರಕರು, ರಾಷ್ಟ್ರ ಸಂತರು, ತುಂಬ ಉತ್ಕೃಷ್ಟ ಆಲೋಚನೆಗಳನ್ನು ಜಗತ್ತಿನ ಮುಂದೆ ಇಟ್ಟು ಹೋದಂಥ ದ್ರಾಷ್ಟಾರ ಅವರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕಾಗಿತ್ತು. ಅದರ ಹಿಂದೆ ಮುಂದೆ ಏನೇನೋ ಆಯಿತು. ಒಂದಿನ ಅವರು ಚಿಕಾಗೋ ಸಿಟಿ ಒಳಗಡೆ ತಿರುಗಾಡ್ತಾ ಇದ್ರಂತೆ. ಒಂದು 7, 8, 9, 10 ಜನ ಅಮೇರಿಕಾದ ಹುಡುಗರು ಇವ್ರನ್ನ ನೋಡಿದ್ರಂತೆ. ಅವ್ರಿಗೇನೋ ಕುತೂಹಲ ಅನ್ನಿಸ್ತಂತೆ ಅಮೇರಿಕಾದ ಹುಡುಗರಿಗೆ ಇವ್ರನ್ನ ನೋಡಿ. ಇವ್ರನ್ನೇ ಫಾಲೋ ಮಾಡಿದ್ರಂತೆ. ಇವ್ರ ಮುಂದೆ ನೋಡ್ಕೊಂಡು ಹೋಗ್ತಿದ್ರಂತೆ. ಆ ಹುಡುಗರ ಗುಂಪು ಒಳಗಡೆ ಒಬ್ಬ ಧೈರ್ಯ ಮಾಡಿ ಸ್ವಾಮಿ ವಿವೇಕಾನಂದರು ಹಾಕಿದ್ದ ಬಟ್ಟೆಯನ್ನು ಹಿಡಿದು ಎಳೆದನಂತೆ, ಅಂಗಿಯ ಚುಂಗನ್ನು ಹಿಡಿದು ಜಗ್ಗಿದನಂತೆ. ಸ್ವಾಮೀಜಿಯವರು ಹೀಗೆ ತಿರುಗಿ ನೋಡಿದ್ರಂತೆ. ಅವಾಗ ಅವನು ಮುಂದೆ ಬಂದು ಸ್ವಾಮೀಜಿಯವರಿಗೆ ಹೇಳಿದ್ನಂತೆ, ಸ್ವಾಮೀಜಿ, ಯು ಆರ್ ಲುಕಿಂಗ್ ಟೂ ಸ್ಮಾರ್ಟ್, ಯು ಆರ್ ಟೂ ಹ್ಯಾಂಡ್ಸಮ್, ಬಟ್ ಯುವರ್ ಡ್ರೆಸ್ ಈಸ್ ನಾಟ್ ಕ್ವೈಟ್ ಗುಡ್ ಅಂದಂತೆ. ಇನ್ನೊಂದ್ಸರಿ ಹೇಳ, ಸ್ವಾಮೀಜಿ, ಯು ಆರ್ ಲುಕಿಂಗ್ ಟೂ ಸ್ಮಾರ್ಟ್, ಯು ಆರ್ ಟೂ ಹ್ಯಾಂಡ್ಸಮ್, ಬಟ್ ಯುವರ್ ಡ್ರೆಸ್ ಈಸ್ ನಾಟ್ ಕ್ವೈಟ್ ಗುಡ್. ಆವಾಗ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ಅದನ್ನು ಪ್ರತಿಯೊಬ್ಬ ತರುಣ, ಪ್ರತಿಯೊಬ್ಬ ತರುಣಿ ಎದೆಯೊಳಗಡೆ ಕೆತ್ತಿ ಇಟ್ಕೋಬೇಕು. ನಮ್ಮ ಜೀವನವನ್ನು ನಿರ್ಮಾಣ ಮಾಡುವಂಥ ಅಮೃತದ ನುಡಿಯದು. ಅವ್ರೇನು ಹೇಳ್ತಾರೆ ಗೊತ್ತಾ? ಮೈ ಡಿಯರ್ ಅಮೇರಿಕನ್ ಬ್ರದರ್, ಇನ್ ಯುವರ್ ಕಂಟ್ರಿ ಟೈಲರ್ ಮೇಕ್ಸ್ ದ ಜೆಂಟಲ್ಮ್ಯಾನ್. ಇನ್ ಯುವರ್ ಕಂಟ್ರಿ ಟೈಲರ್ ಮೇಕ್ಸ್ ದ ಜೆಂಟಲ್ಮ್ಯಾನ್. ಟೈಲರ್ ಹೊಲಿದು ಕೊಟ್ಟ ಕೋಟು ಶೂಟು ಯಾರು ಹಾಕೊಂಡ್ರು ಜೆಂಟಲ್ಮ್ಯಾನ್ ನಿಮ್ಮ ದೇಶದಲ್ಲಿ. ಬಟ್ ವೆರಾಸ್ ಇನ್ ಇಂಡಿಯಾ, ವೆರಾಸ್ ಇನ್ ಮೈ ಕಂಟ್ರಿ, ಕ್ಯಾರೆಕ್ಟರ್ ಮೇಕ್ಸ್ ದ ಜೆಂಟಲ್ಮ್ಯಾನ್. ಕ್ಯಾರೆಕ್ಟರ್ ಮೇಕ್ಸ್ ದ ಜೆಂಟಲ್ಮ್ಯಾನ್. ಚಾರಿತ್ರ್ಯ ಒಬ್ಬ ವ್ಯಕ್ತಿಯನ್ನು ದೊಡ್ಡವನು ಸಣ್ಣವನು ಅಂತ ತೀರ್ಮಾನ ಮಾಡುತ್ತೆ ವಿನಃ ಹಾಕ್ಕೊಂಡು ಬಟ್ಟೆ ಏರಿದ ಸ್ಥಾನ ಅಲ್ಲ. ನಾವು ಎಂಥವರು ಅಂತ ನಮ್ಮನ್ನು ನೋಡಿ ಸಮಾಜ ಹೇಗೆ ನಮಗೆ ಬೆಲೆ ಕೊಡುತ್ತೆ ಅಂದರೆ, ನಾವು ಮಾಡುವ ಕೆಲಸ, ಮಾತನಾಡುವ ಮಾತು ಮತ್ತು ಮಾಡುವ ಆಲೋಚನೆಗಳ ಶ್ರೇಷ್ಠತೆಯನ್ನು ನೋಡಿ ಸಮಾಜ ನಮ್ಮನ್ನು ಗೌರವಿಸುತ್ತೆ. ದಟ್ ಈಸ್ ವೈ ನೀತಿ ಬಹಳ ಮುಖ್ಯ, ಚಾರಿತ್ರ್ಯ ಬಹಳ ಮುಖ್ಯ.
ನಡತೆ ಬಹಳ ಮುಖ್ಯ. ಇಲ್ಲದೇ ಇದ್ದರೆ ನಾವು ದೊಡ್ಡವರಾದರೂ ದಡ್ಡರಾಗ್ತೀವಿ, ಶ್ರೀಮಂತರಾದರೂ ಬಡವರಾಗ್ತೀವಿ. ನೆನಪುಳಿತದ ನಾನು ಹೇಳಿದ್ದು? ಇಫ್ ವಿ ಆರ್ ನಾಟ್ ಇನ್ ಎ ರೈಟ್ ಪಾತ್, ದೋ ನಾವು ಶ್ರೀಮಂತರಾದರೂ ಕೂಡ ಬಡವರೇ, ದೊಡ್ಡವರಿದ್ದರೂ ಕೂಡ ಸಣ್ಣವರೇ. ನಾವು ಎಂಥ ವಿಷಯಗಳಿಗೆ ಗಮನ ವಹಿಸಬೇಕು ಅಂದರೆ ನಮ್ಮ ನಡತೆ, ನಮ್ಮ ಗುಣ, ನಮ್ಮ ಸ್ವಭಾವ. ಅದಕ್ಕೆ ನೈತಿಕ ಮೌಲ್ಯಗಳು ಅಂತ ಕರೀತಾರೆ. ಒಳ್ಳೆಯ ಗುಣಗಳು, ಒಳ್ಳೆಯ ಸ್ವಭಾವಗಳು, ಒಳ್ಳೆಯ ನಡತೆ ಅಂತ ಕರೀತಾರೆ. ಇನ್ನು ಮತ್ತೊಂದು ವಿಷಯ ಇದೆ, ವ್ಯಕ್ತಿತ್ವ ವಿಕಸನ. ಇದು ಬಹಳ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ತುಂಬ ಬೇಡಿಕೆ ಇರುವಂಥ ಸಂಗತಿ. ಇದು ಎಲ್ಲ ಕಡೆಯೂ ನಡೀತಾ ಇದೆ. ಇದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಯಾಂಪ್, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್, ವಿ ವಿಲ್ ಡೆವಲಪ್ ಯುವರ್ ಪರ್ಸ್ನಾಲಿಟಿ ಅಂತ ಹೇಳ್ತಾರೆ. ನಮ್ಮ ಭಾಷಣ ಕೇಳಿ ನಿಮ್ಮ ವ್ಯಕ್ತಿತ್ವವನ್ನು ಬದಲಿಸಿಕೊಳ್ಳಿ ಅಂತ ಎಲ್ಲ ಹೇಳ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಯು ಜಸ್ಟ್ ಗೋ ಟು ಹೋಮ್, ಜಸ್ಟ್ ನೀವು ಒಂದ್ಸರಿ ಯೂಟ್ಯೂಬ್ ಓಪನ್ ಮಾಡಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಹೊಡೆದು ನೋಡಿ, 1,00,000 ಭಾಷಣಗಳು ಸಿಗ್ತವೆ. ಗೂಗಲ್ಗೆ ಹೋಗಿ ನೀವು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಹೊಡೆದು ನೋಡಿ, 1,000+ ಕೋರ್ಸ್ ಇದ್ದಾವೆ ಹೆಂಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ. ಹಿಂಗೆ ಓದಿ, ಹಿಂಗೆ ಭಾಷಣ ಕೇಳಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಪರ್ಸ್ನಾಲಿಟಿ ಇಟ್ ಈಸ್ ನಾಟ್ ಕಾಮನ್ ಫಾರ್ ಆಲ್. ವ್ಯಕ್ತಿತ್ವ ಶಬ್ದ ಇದೆಯಲ್ಲ, ವ್ಯಕ್ತಿತ್ವ, ಅದರೊಳಗೆ ಒಂದು ಶಬ್ದ ಇದೆ ವ್ಯಕ್ತಿ ಅಲ್ಲ, ವ್ಯಕ್ತಿತ್ವ. ವ್ಯಕ್ತಿ ಅಂದರೆ ವ್ಯಕ್ತಿ, ನಾನೊಬ್ಬ ವ್ಯಕ್ತಿ, ಸರ್ರು, ಮೇಡಮ್ಮು, ಇವರು, ನೀವು ಎಲ್ಲರೂ ಬೇರೆ ಬೇರೆಯೇ ಇದ್ದೀವಿ ಅಲ್ಲ. ಇಷ್ಟು ಜನ ಇದ್ದೀವಿ, ಇಲ್ಲಿ ಒಂದು 150 ಜನ ಇದ್ದೀವಿ. ಒಬ್ಬರ ಹಾಗೆ ಒಬ್ಬರಿಲ್ಲ. ಇಲ್ಲಿರೋ 150 ಜನ ಬಿಡಿ, ಜಗತ್ತಿನಲ್ಲಿರೋ ಯಾರನ್ನು ಬೇಕಾದರೂ ನೋಡಿ, ಯಾರು ಹಂಗೂ ಇಲ್ಲ. ಯಾರು ಹಂಗೂ ಇಲ್ಲ. ಎಲ್ಲರೂ ಸೆಪ್ರೇಟ್. ಶರೀರದಿಂದ ಅಷ್ಟೇ ಅಲ್ಲ, ವಿಚಾರದಿಂದನೂ ಎಲ್ಲರೂ ಭಿನ್ನ ಭಿನ್ನ ಇದ್ದೀವಿ. ರೈಟ್. ವ್ಯಕ್ತಿ ಅಂದರೆ ಒಬ್ಬ ಮನುಷ್ಯ, ಒಬ್ಬ ಪರ್ಸನ್. ಈ ಭಾಗದಲ್ಲಿ ಪರ್ಸನ್ ಅಂದರೆ ಬೇರೆ, ಆ ಪರ್ಸನ್ ಅಲ್ಲ, ಈ ಪರ್ಸನ್. ನಾವು ಎಲ್ಲರೂ ಹೆಂಗೆ ಭಿನ್ನ ಇದ್ದೀವೋ ಹಾಗೇ ನಮ್ಮ ಆಲೋಚನಾ ವಿಧಾನಗಳು ಕೂಡ ಭಿನ್ನ ಭಿನ್ನ ಇದ್ದಾವೆ. ಎಲ್ಲರೂ ಒಂದೇ ಥರ ವಿಚಾರ ಮಾಡೋದಿಲ್ಲ ಅಲ್ಲ. ಒಬ್ಬೊಬ್ಬ ವ್ಯಕ್ತಿಯ ಒಳಗಡೆ ಇರುವಂಥ ಶಕ್ತಿ ಸಾಮರ್ಥ್ಯಗಳನ್ನು, ಇನ್ನೊಂದು ಸರಿ ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ನಾನೇ ಬೇರೆ, ಸರ್ರೇ ಬೇರೆ, ಮೇಡಮೇ ಬೇರೆ, ನೀವೇ ಬೇರೆ, ನೀವೇ ಬೇರೆ, ಎಲ್ಲರೂ ಬೇರೆ ಬೇರೆ. ನನ್ನ ಕೆಪಾಸಿಟಿ ಬೇರೆ, ನನ್ನ ಸ್ಟ್ರೆಂತ್ ಬೇರೆ, ನನ್ನ ಕ್ಯಾರೆಕ್ಟರ್ ಬೇರೆ, ಅವ್ರ ಸ್ಟ್ರೆಂತ್ ಬೇರೆ, ಅವ್ರ ಕೆಪಾಸಿಟಿ ಬೇರೆ, ಅವ್ರ ಸ್ಟ್ರೆಂತ್ ಬೇರೆ, ಅವ್ರ ಇಂಟ್ರೆಸ್ಟ್ ಬೇರೆ, ಏನೇನೋ ಇದೆ. ನನಗೆ ಊಟ ಮಾಡುವಾಗ ಬೇರೆ ಆಹಾರ ರುಚಿ ಕೊಡ್ತದೆ, ಅವರಿಗೆ ಊಟ ಮಾಡುವಾಗ ಬೇರೆ ಆಹಾರ ರುಚಿ ಕೊಡ್ತದೆ. ನನಗೆ ಪಾಠ ಓದುವಾಗ ಬೇರೆ ವಿಷಯ ಇಷ್ಟ ಆಗ್ತದೆ, ಅವರಿಗೆ ಪಾಠ ಓದುವಾಗ ಬೇರೆ ವಿಷಯ ಇಷ್ಟ ಆಗ್ತದೆ. ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ವಿಕಸನ ಅಂತ ಕರೀತಾರೆ. ನಾನು ಹೇಳಿ ತಿಳಿತಾ? ನಾನು ಈಗ ಹೇಳಿದ್ನಲ್ಲ, ಅದು ತಿಳಿತೋ ಇಲ್ರೋ? ತಿಳಿಯಲ್ವಾ? ಕ್ಲಾಸಲ್ಲೂ ಹೀಗೆ ಸಪ್ಪು ಕೂತಿರ್ತೀರಾ? ಕ್ಲಾಸಲ್ಲಿ ಮಾತಾಡಬೇಕೋ ಮಾತಾಡಬಾರ್ದು? ಮಾತಾಡಬೇಕಲ್ಲ. ಮೇಷ್ಟ್ರು ಏನು ಮಾಡಬೇಕು? ಕ್ಲಾಸಲ್ಲಿ ಮಾತಾಡಬೇಕೋ ಮಾತಾಡಬಾರ್ದು? ಒಂದು ಅರ್ಧ ಗಂಟೆ ನೆಟ್ ಕೂತ್ಕೋತೀರಿ, ಎಲ್ಲರೂ ಹೀಗೆ ಕೂತಿದ್ದಿರಲ್ಲ, ಹಾಗೆ ಬೇಡ, ಸೀದಾ ಕೂಡ್ರಿ. ಓಕೆ, ನಾನು ಈಗ ಹೇಳಿದ್ನಲ್ಲ, ಅದು ನಿಮಗೆ ತಿಳಿತೋ ತಿಳಿಲಿಲ್ವೋ? ನಾನು ಏನು ಹೇಳಿದೆ? ಯಾರಾದರೂ ಒಬ್ರು ಹೇಳಿ ನೋಡೋಣ. ವ್ಯಕ್ತಿತ್ವ ವಿಕಸನ ಅಂದರೆ ಏನು ಅಂತ ಹೇಳಿದೆ ನಾನು. ಯಾರಾದರೂ ಒಬ್ರು ಹೇಳ್ತೀರಾ? ಅಂದರೆ ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ನಾನು ಏನು ಹೇಳ್ತಾ ಇದ್ದೀನೋ ಅದು ನಿಮಗೆ ತಿಳಿದೇ ಇದ್ದರೆ ನನ್ನ ಶ್ರಮ ದಂಡ ಆಗಿಬಿಡುತ್ತೆ ಅಲ್ಲ. ಪಾಪ ನಿಮ್ಮ ಕಾಲೇಜ್ನವ್ರು ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನು ಅರೇಂಜ್ ಮಾಡಿದಾರಲ್ಲ, ಈ ಪ್ಲ್ಯಾನ್ ವೇಸ್ಟ್ ಆಗಿಬಿಡುತ್ತೆ. ಶ್ರಮ, ಸಮಯ, ಸಂಪತ್ತು ಯಾವ ಕಾರಣಕ್ಕೂ ವ್ಯಯ ಆಗೋದಕ್ಕೆ ಬಿಡಬಾರ್ದು. ನಾನು ಹೇಳಿದ್ದು ತಿಳಿತೋ ತಿಳಿಲಿಲ್ವೋ?
ವ್ಯಕ್ತಿತ್ವ ವಿಕಸನ ಅಂದರೆ ಏನು ಅಂತ ನಾನು ಹೇಳಿದೆ. ತಿಳಿತಾ? ಹೇಳಿ ನೋಡೋಣ ಒಬ್ಬರು ಯಾರಾದರೂ ಏನು ಹೇಳಿದೆ ಅಂತ. ಎನಿಬಡಿ ಎಲ್ಸ್? ಇದನ್ನೇನು ಶಾಣೆತನ ಪ್ರದರ್ಶನ ಅಂತ ತಿಳ್ಕೊಬೇಡಿ, ತಲೆಯೊಳಗೂಡಿ ಉಳಿದಿದ್ರೆ ಹೇಳಿ. ಇನ್ನೊಂದ್ಸರಿ ಹೇಳ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ವ್ಯಕ್ತಿಯ ಶಕ್ತಿ ಸಾಮರ್ಥ್ಯಗಳನ್ನು ಎತ್ತರಕ್ಕೇರಿಸೋದು, ವಿಸ್ತಾರ ಮಾಡೋದು, ಸ್ವರೂಪವನ್ನು ಕೊಡೋದಕ್ಕೆ ವ್ಯಕ್ತಿತ್ವ ವಿಕಸನ ಅಂತ ಕರೀತಾರೆ. ಎನಿಬಡಿ? ಯಾರು ಹೇಳ್ತೀರಿ? ಯಾರು ಹೇಳ್ತೀರಿ? ಹೇಳ್ತೀಯಮ್ಮ? ಹಾಂ, ವೆರಿ ನೈಸ್. ಒಂದು ಸರಿ ಆಕೆ ಚಪ್ಪಾಳೆ ತಟ್ಬೋದಲ್ಲ? ನಿಮಗೆ ಕೂಡಬೇಡ. ನಿಮಗೆ ಚಪ್ಪಾಳೆ ತಟ್ಟೋದಕ್ಕೆ ಇಷ್ಟೇ ಬರುತ್ತಾ ಅಥವಾ ಜೋರಾಗಿ ಬಾರಿಸೋಕ್ಕೆ ಬರುತ್ತಾ? ಯಾವಾಗ ಒಬ್ಬರಿಗೆ ಶಾಬಾಷ್ಗಿರಿ ಕೊಡೋದಕ್ಕೆ ಅವಕಾಶ ಸಿಗುತ್ತಲ್ಲ, ತುಂಬ ಮನಸ್ಸಿನಿಂದ ಶಾಬಾಷ್ಗಿರಿ ಕೊಡಬೇಕು. ಅದರೊಳಗೆ ಏನು ಕಂಜೂಸ್ತನ ಮಾಡೋದು? ಒಂದು ಸರಿ ಜೋರಾಗಿ ಚಪ್ಪಾಳೆ ತಟ್ಟೆ ಆಕೆಗೆ. ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆನೂ ಏನೋ ಗುಣ, ಏನೋ ಸ್ವಭಾವ, ಏನೋ ಕೆಪ್ಯಾಸಿಟಿ, ಏನೋ ಟೇಸ್ಟ್ ಇರುತ್ತೆ, ಏನೋ ಇಂಟ್ರೆಸ್ಟ್ ಇರುತ್ತೆ. ಅವರವ್ರ ಇಂಟ್ರೆಸ್ಟನ್ನು ಎಕ್ಸ್ಪ್ಯಾಂಡ್ ಮಾಡೋದು, ಅವ್ರವ್ರ ಕೆಪ್ಯಾಸಿಟಿನ ಎಲಾಬರೇಟ್ ಮಾಡೋದಕ್ಕೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಕರೀತಾರೆ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಭಾಷಣ ಮಾಡೋದಕ್ಕೆ ತುಂಬ ಆಸಕ್ತಿ ಇದೆ. ಆ ಹುಡುಗ ತಾನೇ ಪ್ರಯತ್ನಪಟ್ಟು ಭಾಷಣ ಮಾಡುವ ಕ್ಷೇತ್ರದಲ್ಲಿಯೇ ಎತ್ತರೆತ್ತರಕ್ಕೆ ಬೆಳೆಯುವುದಕ್ಕೆ ಆತನ ವ್ಯಕ್ತಿತ್ವ ಅನಾವರಣ, ಅಭಿವೃದ್ಧಿ, ವಿಕಸನ ಅಂತ ಕರೀತಾರೆ. ತಿಳಿತಾ? ಅಂದರೆ ಇತರರಿಗಿಂತ ಮೇಲ್ಮಟ್ಟದಲ್ಲಿ ಇರೋದು ಅಂತ ಅರ್ಥ ಅಲ್ಲ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದರೆ ಬೇರೆಯವ್ರಿಗಿಂತ ಸ್ಟ್ಯಾಂಡರ್ಡ್ ಆಗೋದು ಅಂತ ಅರ್ಥ ಅಲ್ಲ, ಬೇರೆಯವ್ರಿಗಿಂತ ಎತ್ತರಕ್ಕೆ ಇರೋದು ಅಂತ ಅರ್ಥ ಅಲ್ಲ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದರೆ ನಮ್ಮ ಹಿಂದಿನ ಅಸ್ತಿತ್ವಕ್ಕಿಂತ ಎತ್ತರಕ್ಕೆ ಏರೋದು. ನಾನು ನಿನ್ನೆ ಹೇಗಿದ್ದನೋ ಅದಕ್ಕಿಂತ ಇವತ್ತು ಒಂದು ಗುಂಜಿ ಸುಧಾರಣೆ ಮಾಡ್ಕೊಳ್ಳೋದು, ಅಪ್ಡೇಟ್ ಮಾಡ್ಕೊಳ್ಳೋದು, ನನ್ನನ್ನು ನಾನು ಸುಧಾರಿಸ್ಕೊಳ್ಳೋದಕ್ಕೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಕರೀತಾರೆ. ಇಟ್ ಈಸ್ ನಾಟ್ ಕಾಮನ್ ಫಾರ್ ಆಲ್. ನನಗೇನು ಬೇಕೋ, ನನಗೇನು ಆಸಕ್ತಿ ಇದೆಯೋ ಆ ಗುಣ, ಆ ವಿಷಯಗಳನ್ನು ಗುರುತಿಸಿ ಅದಕ್ಕೆ ಪೋಷಣೆ ಕೊಟ್ಟು ಅದರೊಳಗಡೆ ಎತ್ತರಕ್ಕೆ ಬೆಳೆಯುವ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಅದನ್ನು ಅನಾವರಣ ಮಾಡೋದಕ್ಕೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಕರೀತಾರೆ. ಹಿಂದೆ ನಾನು ಹೇಗಿದ್ದೀನೋ ಇಂದು ಅದಕ್ಕಿಂತ ಬದಲಿ ಆಗೋದು, ಅಪ್ಡೇಟ್ ಆಗೋದು, ಕರೆಕ್ಟ್ ಮಾಡ್ಕೊಳ್ಳೋದು. ಕರೆಕ್ಟಿಂಗ್ ಅವರ್ ಸೆಲ್ಸ್ ಈಸ್ ಕಾಲ್ಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದರೆ ಏನು ಹೇಳಿ? ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದರೆ ಏನು ಹೇಳಿ? ಕರೆಕ್ಟಿಂಗ್ ಅವರ್ ಸೆಲ್ಸ್. ಇಲ್ಲಿ ನಾನು ನೋಡಿ ಕರೆಕ್ಟಿಂಗ್ ಅವರ್ ಸೆಲ್ಸ್ ಅಂದರೆ ನಮ್ಮನ್ನು ನಾವು ತಿದ್ದಿಕೊಳ್ಳೋದು. ಹೇಳಿ, ಮಾತಾಡ್ರೋ. ಕನ್ನಡ ಬರುತ್ತಾ ನಿಮಗೆಲ್ಲ? ಮತ್ತು ಯಾಕೆ ಹಿಂಗೆ ಕೂತಿದ್ದೀರಿ? ಬೈದು ಕುಂಡ್ರಿಸಿದಾರ ಪಾಪ? ಪ್ರೋಗ್ರಾಮ್ ಅಂದರೆ ನೀವು ಬರ್ತಿದ್ದೇ ಇಲ್ಲ ಕಾಲೇಜಿಗೆ. ನಮ್ಮನ್ನು ನಾವು ತಿದ್ದಿಕೊಳ್ಳೋದು, ನಮ್ಮನ್ನು ನಾವು ಸುಧಾರಿಸಿಕೊಳ್ಳೋದು, ನಮ್ಮಿಂದ ನಾವೇ ಎತ್ತರಕ್ಕೆ ಇರೋದಕ್ಕೆ ವ್ಯಕ್ತಿತ್ವ ವಿಕಸನ ಅಂತ ಕರೀತಾರೆ. ಹಾಗಾದರೆ ವ್ಯಕ್ತಿತ್ವ ವಿಕಸನ ಮಾಡಿಕೊಳ್ಳೋದಕ್ಕೆ ಏನೇನು ಇರಬೇಕು? ಯಾವ್ಯಾವ ಗುಣ ಸ್ವಭಾವಗಳು ಇದ್ದರೆ ನಮ್ಮ ವ್ಯಕ್ತಿತ್ವ ವಿಕಸನ ಆಗುತ್ತೆ? ಒಂದೆರಡು ಮೂರು ಅಂಶಗಳನ್ನು ನೋಡೋಣ. ನಂಬರ್ 1, ದೂರದೃಷ್ಟಿ ಇರಬೇಕು. ದೂರದೃಷ್ಟಿ ಅಂದರೆ ದೂರ ನೋಡೋದಲ್ಲ, ದೂರದೃಷ್ಟಿ ಅಂದರೆ ವಿಷನ್. ಇಟ್ ಈಸ್ ಟೆರಿಬಲ್ ಟು ಸಿ ಆ್ಯಂಡ್ ನಾಟ್ ಹ್ಯಾವಿಂಗ್ ವಿಷನ್. ಹೆಲನ್ ಕೆಲ್ಲರ್ದೊಂದು ಮಾತಿದೆ. ಹೆಲನ್ ಕೆಲ್ಲರ್ ಕಣ್ಣಿರಲಿಲ್ಲ ಅವ್ರಿಗೆ. ಗೊತ್ತಾ ನಿಮಗೆ ಹೆಲನ್ ಕೆಲ್ಲರ್? ಕೇಳಿದ್ದೀರಾ? ಹೆಸರು ಕೇಳಿದ್ದೀರಾ? ಹೆಲನ್ ಕೆಲ್ಲರ್ ಜಗತ್ತಿನ ಅತ್ಯಂತ ಶ್ರೇಷ್ಠ ಭಾಷಣಕಾರ್ತಿಯರಲ್ಲಿ ಒಬ್ಬರು. ಮೋಸ್ಟ್ ಫೇಮಸ್ ಆರೇಟರ್ ಆಫ್ ದ ವರ್ಲ್ಡ್. ಜಗತ್ತಿನ ಬೇರೆ ಬೇರೆ ದೇಶದವರು ಭಾಷಣ ಮಾಡೋದಕ್ಕೆ ಹೆಲನ್ ಕೆಲ್ಲರ್ನ ಕರೆಸ್ತಿದ್ರಂತೆ. ಆದರೆ ಅವರಿಗೆ ಕಣ್ಣೇ ಇರಲಿಲ್ಲ, ಬ್ಲೈಂಡ್. ಅವರು ಹೇಳ್ತಾರೆ, ಇಟ್ ಈಸ್ ಟೆರಿಬಲ್ ಟು ಸಿ ಆ್ಯಂಡ್ ನಾಟ್ ಹ್ಯಾವಿಂಗ್ ವಿಷನ್. ಕಣ್ಣದಾವು, ದೂರದೃಷ್ಟಿ ಇಲ್ಲ. ನಾಳೆ ಏನು, ನಮ್ಮ ಫ್ಯಾಮ್ಲಿದ ಸ್ಟೇಟಸ್ ಏನು,
ನಮ್ಮ ಅಪ್ಪ ಅವನ ಕಿಮ್ಮತ್ತೇನು, ನಂದು ಫ್ಯೂಚರ್ ಏನು, ಸೊಸೈಟಿ ಸ್ಟೇಟಸ್ ಏನು ಅಂತ ವಿಚಾರ ಮಾಡಲಾರದೆ ಸುಮ್ಮನೆ ಪೇಲವಾದ ಜೀವನವನ್ನು ಸಾಗಿಸೋದು ದುರದೃಷ್ಟಕರ. ಒಬ್ಬ ವಿದ್ಯಾವಂತ, ಒಬ್ಬ ತರುಣನಿಗೆ ಇಂಥ ಆಲೋಚನೆಗಳು ಬರಲೇ ಇಲ್ಲ ಅಂದರೆ ಆತ ತರುಣನೇ ಅಲ್ಲ, ಆತ ವಿದ್ಯಾವಂತನೇ ಅಲ್ಲ. ದೂರದೃಷ್ಟಿ ಇರಬೇಕು. ಎರಡನೇದು ಸಕಾರಾತ್ಮಕ ಆಲೋಚನೆ, ಯಾವಾಗಲೂ ಒಳ್ಳೆಯ ವಿಚಾರವನ್ನೇ ಮಾಡೋದು, ಪಾಸಿಟಿವ್ ಥಿಂಕಿಂಗ್. ನಂಬರ್ 3 ಕಾರ್ಯಪ್ರವೃತ್ತತೆ, ಅಂದರೆ ಯಾವಾಗಲೂ ನಾವು ಬ್ಯುಸಿ ಇರಬೇಕು. ಬ್ಯುಸಿ ಇರೋದಂದರೆ ಏನಾದ್ರು ಮಾಡ್ಕೋತ ಕೂಡೋದಲ್ಲ. ಯಾವ ಕೆಲಸದೊಳಗಡೆ ನಾವು ತೊಡಗ್ತೀವೋ ಆ ಕೆಲಸ ಪ್ರೊಡಕ್ಟಿವ್ ಆಗಿರಬೇಕು, ಅದರಿಂದ ಏನರ ಫಾಯ್ದೆ ಆಗಬೇಕು, ಲಾಭ ಆಗಬೇಕು. ಅದು ನಮ್ಮನ್ನು ನಮ್ಮ ಪೊಸಿಷನಿಂದ ಲಿಫ್ಟ್ ಮಾಡಬೇಕು, ಎತ್ತರಕ್ಕೆ ಏರಿಸಬೇಕು. ಆ್ಯಂಡ್ ನಂಬರ್ 4 ಸ್ವಂತ ಬಲದ ಮೇಲೆ ವಿಶ್ವಾಸ. ದಟ್ ಈಸ್ ಕಾಲ್ಡ್ ಇನ್ ಇಂಗ್ಲೀಷ್ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಯಾರೇನಾದರೂ ಹೇಳಿ, ಯಾರೇನಾದರೂ ಅನ್ನಲಿ, ಒಮ್ಮೊಮ್ಮೆ ನಮ್ಮನ್ನು ನೋಡಿ ಬೇರೆಯವ್ರು ಏನು ಮಾತಾಡ್ತಿರ್ತಾರೆ ಹೇಳಿ, ದೇವ್ರು ಬಂದರು ನಿನ್ನ ಅನ್ನೋದಿಲ್ಲ ಅಂತಾರಿಲ್ಲೋ. ದೇವ್ರು ಯಾರು ನಮ್ಮನ್ನು ಉದ್ಧಾರ ಮಾಡಕ್ಕೆ? ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಓನ್ ಡೆಸ್ಟಿನಿ. ನಮ್ಮ ಹಣೆ ಬರಹ ಬರ್ಕೊಳ್ಳೋ ಯೋಗ್ಯತೆ ನಮ್ಮ ಹತ್ರನೇ ಇರುತ್ತೆ. ಬೇರೆಯವರು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅನ್ನೋದೇ ಮೂರ್ಖತನ. ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಓನ್ ಡೆಸ್ಟಿನಿ. ಮಹಾರಾಷ್ಟ್ರದೊಳಗಡೆ ಒಬ್ಬ ಹೆಣ್ಣುಮಗಳಿದ್ದಾಳೆ, ಪ್ರತೀಕ್ಷಾ ತೋಂಡ್ವಾಲ್ಕರ್. ಕೇಳಿದ್ದೀರಾ ಹೆಸರು ಕೇಳಿರೇನ್ರು? ಇಲ್ಲ, ಇಂಥವೆಲ್ಲ ಕೇಳಬಾರ್ದು. ಇಂಥ ಹೆಸರಿಂದ ಏನೂ ಉಪಯೋಗ ಆಗೋದಿಲ್ಲ, ಇಂಥ ವಿಷಯಗಳಿಂದ ಏನೂ ಪ್ರಯೋಜನ ಆಗೋದಿಲ್ಲ, ಇಂಥವೆಲ್ಲ ಕೇಳಬಾರ್ದು. ಇದು ಯಾರೋ ಇದಾರಲ್ಲಪ್ಪ, ಅವರು ಇನ್ನು ಮೊನ್ನೆ ಮರ್ಡರ್ ಮಾಡಿ ಜೈಲಿಗೆ ಹೋಗಿದ್ದಾರಲ್ಲಪ್ಪ, ಕರ್ನಾಟಕದ ಒಬ್ಬರು ಹೀರೋ. ಇದನ್ನು ಯಾರು ಹೇಳಿದರು? ಇದನ್ನೇನು ಎಕ್ಸಾಮಿಗೆ ಕೇಳ್ತಾರಾ? ನೋಡಿ, ಎಷ್ಟೋ ಸಾರಿ ನಮಗೆ ಏನು ಗೊತ್ತಿರಬೇಕಲ್ಲ ಅದು ಗೊತ್ತೇ ಇರಲ್ಲ, ಏನು ಗೊತ್ತಿರಬಾರ್ದಲ್ಲ ಅದೆಲ್ಲ ಗೊತ್ತಿರುತ್ತೆ. ನಾವು ನಮ್ಮ ತಲೆನ, ನಮ್ಮ ಮೆದುಳನ್ನ ಡಸ್ಟ್ಬಿನ್ ಅಂತ ತಿಳ್ಕೊಂಡು ಬಿಟ್ಟಿದ್ದೀವಿ. ಏನೇನು ಬರ್ತದೋ ಎಲ್ಲ ತುಂಬಿ ಇಟ್ಕೊಂಡು ಬಿಟ್ಟಿದ್ದೀವಿ. ಒಂದು ಸರಿ ಇಂಡಿವಿಜುವಲಾಗಿ ಕೂತು ತಪಾಸ್ ಮಾಡಿ ನೋಡಿ, ಮೆದುಳೊಳಗಡೆ ಇರುವಂಥ ವಿಷಯಗಳನ್ನೆಲ್ಲ ಕೆದಕಿ ನೋಡಿ, ಬೇಡವಾಗಿರೋದೇ ಹೆಚ್ಚಿರ್ತದೆ ನಮ್ಮ ತಲೆಯಾಗ. ಮತ್ತು ಹೇಗೆ ನಾವು ಬೆಳೆಯೋದಕ್ಕೆ ಸಾಧ್ಯ ಇದೆ ಅಲ್ಲ? ಅವ ಯಾರೋ ಮರ್ಡರ್ ಮಾಡಿದ, ಯಾವಾಗಲೂ ಜೈಲಿಗೆ ಹೋದ, ಯಾವಾಗೋ ಬಂದ, ಅವನದು ನಮಗೆ ಗೊತ್ತಿದೆ. ಇನ್ನೊಬ್ಬ ಹೋದಲ್ಲ ಮೊನ್ನೆ ಜೈಲಿಗೆ ಯಾರೋ ಒಬ್ಬ ಪೊಲಿಟಿಷಿಯನ್, ಅದು ನಮಗೆ ಗೊತ್ತಿದೆ. ಅದಲ್ಲ, ನಮ್ಮದು ಇಂಟ್ರೆಸ್ಟ್ ಡೈವರ್ಟ್ ಮಾಡ್ಕೋಬೇಕು ಒಳ್ಳೆಯದ್ರ ಕಡೆ. ಪ್ರತೀಕ್ಷಾ ತೋಂಡ್ವಾಲ್ಕರ್ ಮುಂಬೈ ಒಳಗಡೆ ಇದ್ದಾರೆ. ನೀವು ಹೋಗಿ ಬೇಕಾದ್ರೆ ಇವತ್ತು ಸರ್ಚ್ ಮಾಡಿ ನೋಡಿ. ಎಂಥ ಪ್ರೇರಣೆ ಆ ಹೆಣ್ಣುಮಗಳು ಅಂದರೆ, ಆಕೆ ಮುಂಬೈನ SBI ಬ್ಯಾಂಕ್ ಒಂದರ ಆಫೀಸ್ನಲ್ಲಿ ಸ್ವೀಪರ್ ಕೆಲಸ ಮಾಡ್ತಿದ್ದಳು. ಸ್ವೀಪರ್ ಅಂದರೆ ಗೊತ್ತಲ್ಲ, ಕಸ ಹೊಡೆಯೋದು, ಒರೆಸೋದು, ಸ್ವಚ್ಛ ಇಡೋದು. ಆಕೆ ಕೆಲಸ ಏನು? ಸ್ವೀಪಿಂಗ್. ದಿನ ಮುಂಜಾನೆ ಎಲ್ಲರೂ ಬರೋದಕ್ಕಿಂತ ಮುಂಚೆ ಬಂದು ಬ್ಯಾಂಕಿನ ಬಾಗಿಲು ತೆಗೆದು ಬ್ಯಾಂಕಿನ ಮೂಲೆಯೊಳಗಡೆ ಇರೋ ಕಸನೆಲ್ಲ ಗುಡಿಸಿ ಸ್ವಚ್ಛ ಮಾಡಿ ಲಕ ಹೊಳೆಯುವ ಹಾಗೆ ಒರೆಸಿ ಕ್ಲೀನ್ ಮಾಡಿ ಎಲ್ಲರೂ ಬರೋದಕ್ಕಿಂತ ಮುಂಚೆ ಅರೇಂಜ್ಮೆಂಟ್ ಮಾಡಿ ಇಡೋದು ಪ್ರತೀಕ್ಷಾ. ಒಂದಿನ ಆಕೆ ತಲೆಯೊಳಗಡೆ ಏನೋ ವಿಚಾರ ಬಂತು. ಏನು ವಿಚಾರ ಬಂತು? ಎಷ್ಟು ದಿನ ಅಂತ ನಾನು ಇದನ್ನೇ ಮಾಡ್ಕೊಂಡಿರೋದು, ದಿನ ಬರೋದು, ದಿನ ಕಸ ಹೊಡೆಯೋದು, ದಿನ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಟೀ ಬೇಕಂದರೆ ಟೀ ತಂದು ಕೊಡೋದು, ಪೇಪರ್ ಬೇಕಂದರೆ ಪೇಪರ್ ತಂದು ಕೊಡೋದು, ಬೇರೆಯವ್ರಿಗೆ ಅಸಿಸ್ಟ್ ಮಾಡೋದೇ ನನ್ನ ಲೈಫಾ? ನಾನು ಏನಾದರೂ ಬೆಳಿಬೇಕಲ್ಲ, ನಾನು ಏನಾದರೂ ಅಚೀವ್ಮೆಂಟ್ ಮಾಡಬೇಕಲ್ಲ, ನನಗೂ ಒಳಗಡೆ ಏನಾದರೂ ಯೋಗ್ಯತೆಯನ್ನು ದೇವರು ಇಟ್ಟಿರಬೇಕಲ್ಲ ಅಂತ ವಿಚಾರ ಮಾಡಿದ ಪ್ರತೀಕ್ಷಾ ತೋಂಡ್ವಾಲ್ಕರ್ ಆಕೆ ಪ್ರಯತ್ನವನ್ನು ಪ್ರಾರಂಭ ಮಾಡಿ ಒಂದು ಬ್ಯೂಟಿಫುಲ್ ಪ್ಲ್ಯಾನ್ ಮಾಡಿ ಅದಕ್ಕಾಗಿ ಸಮಯನ ಮೀಸಲಿಟ್ಟು ರೆಗ್ಯುಲರ್ ಆಗಿ ಹಾರ್ಡ್ ವರ್ಕ್ ಮಾಡಿ ಆಕೆ ಎಷ್ಟು ಎತ್ತರಕ್ಕೆ ಬೆಳೆದಳು ಅಂದರೆ, ಯಾವ ಬ್ಯಾಂಕ್ ಒಳಗಡೆ ಸ್ವೀಪರ್ ಆಗಿ ಕೆಲಸ ಮಾಡ್ತಿದ್ದಳೋ ಅದೇ ಬ್ಯಾಂಕ್ ಒಳಗಡೆ ಇವತ್ತು ಪ್ರತೀಕ್ಷಾ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಚೇಂಬರಲ್ಲಿ ಕೂತ್ಕೋತಾಳೆ. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ನೀವು, 10-15 ವರ್ಷದ ಹಿಂದೆ ಯಾರಾದರೂ ಬಂದು ಬೆಲ್ ಮಾಡಿದರೆ
ಬಾಗಿಲು ತೆಗೆದು ಸೆಲ್ಯೂಟ್ ಮಾಡಿ ಒಳಗಡೆ ಕರೀತಾ ಇದ್ದ ಹೆಣ್ಣುಮಗಳನ್ನು ಈಗ ಅದೇ ಬ್ಯಾಂಕ್ ಒಳಗಡೆ ಡೋರ್ ಓಪನ್ ಮಾಡಿ ನಮಸ್ತೆ ಮಾಡಿ ವೆಲ್ಕಮ್ ಮಾಡ್ತಾರೆ. ಇದಕ್ಕೆ ಅಚೀವ್ಮೆಂಟ್ ಅಂತ ಕರೀತಾರೆ. ಬೆಳೆಯೋದು, ಏನಾದರೂ ಸಾಧನೆ ಮಾಡೋದು, ನಮ್ಮ ಪೊಸಿಷನ್. ಮರಿ ನಿಂಗೆ ಇಂಟ್ರೆಸ್ಟ್ ಇಲ್ಲೇನೋ, ಏನೇನೋ ಹೇಳ್ತೀಯ, ಏನೇನೋ ಮಾತಾಡ್ತೀಯ, ಬೇರೆಯವ್ರಿಗೂ ತೊಂದರೆ ಕೊಡ್ತೀಯ. ನಮ್ಮ ಪೊಸಿಷನನ್ನು, ನಮ್ಮ ಫ್ಯಾಮಿಲಿ ಸ್ಟೇಟಸನ್ನು ನಾವು ಮಾಡುವ ಕೆಲಸ ಕಾರ್ಯಗಳಿಂದ ಎತ್ತರಕ್ಕೇರಿಸಬೇಕು. ನಮ್ಮ ಅಪ್ಪ ಅವ್ವ ಎಷ್ಟೋ ವರ್ಷಗಳಿಂದ ಅದೇ ಊರಲ್ಲಿ ಅದೇ ಓಣಿಯಲ್ಲಿ ಎಲ್ಲರಿಗೂ ಕೈ ಮುಕ್ಕೊಂಡು ಸಾಲ ಶೂಲ ಮಾಡಿ ಒಂದು ಹಳೆಯ ಮನೆಯೊಳಗಡೆ ಜೀವನ ಮಾಡ್ತಿರ್ತಾರೆ. ನಾವು ಇದನ್ನು ತಲೆಯೊಳಗಡೆ ಇಟ್ಕೊಂಡು ಚೆನ್ನಾಗಿ ಓದಿ, ಚೆನ್ನಾಗಿ ಬರೆದು, ಒಳ್ಳೆಯ ಹವ್ಯಾಸಗಳನ್ನು ರೂಢಿ ಮಾಡಿಕೊಂಡು ಯಾರೂ ಮಾಡಲಾರ್ದು ಒಂದು ಕೆಲಸ ಮಾಡಿದೆವು ಅಂದರೆ ಊರಲ್ಲಿ ನಮ್ಮ ಅಪ್ಪ ಅಮ್ಮನ ಸ್ಟೇಟಸ್ ಎಷ್ಟಾಗುತ್ತೆ ಹೇಳಿ? ಯಾರು ಬೇಕಾದವ್ರು ಬಂದರೂ ಎಂಥ ಮಗನಿಗೆ ಜನ್ಮ ಕೊಟ್ಟೆ, ಎಂಥ ಮಗಳಿಗೆ ಜನ್ಮ ಕೊಟ್ಟೆ ಅನ್ನೋ ಲೆವೆಲ್ಲಿಗೆ ನಾವು ಬೆಳೀಬೇಕು. ಇನ್ನೊಂದು ಸುದ್ದಿ ಓದಿದೆ ನಾನು ಪೇಪರ್ ಒಳಗಡೆ. ರಾಜಸ್ಥಾನದೊಳಗಡೆ ಒಂದು ಹಳ್ಳಿ ಬಿವಾರ್, ಕೇಳಿದ್ದೀರಾ? ಬಿವಾರ್ ಅಲ್ಲಿ ಗಜು ಸಿಂಗ್ ಅಂತ ಒಬ್ಬ ಹುಡುಗ 28-29 ವರ್ಷದ ಹಿಂದೆ ಪ್ರತಿದಿನ ಒಂದು ಶಾಲೆಗೆ ಹೋಗ್ತಿದ್ದ. ಪ್ರತಿದಿನ ಸಂಜೆ ಶಾಲೆ ಬಿಟ್ಟ ತಕ್ಷಣ ಓಡಿ ಬಂದು ಮನೆಯೊಳಗಡೆ ಇದ್ದ ಒಂದು ಕಿಟ್ ತಗೊಂಡು ಆ ಬಿವಾರ್ ರೈಲ್ವೆ ಸ್ಟೇಷನಿಗೆ ಓಡಿ ಹೋಗ್ತಿದ್ದ. ಯಾಕೆ ಅಂದರೆ ರೈಲ್ವೆ ಸ್ಟೇಷನಿಗೆ ಬರುವವರ ಶೂ ಪಾಲಿಷ್ ಮಾಡೋದಕ್ಕೆ. ಏನು ಕೆಲಸ ಮಾಡೋದಕ್ಕೆ ಹೇಳಿ? ಅವನು 3-4-5 ತಾಸು ರೈಲ್ವೆ ಸ್ಟೇಷನಲ್ಲಿ ಬರೋ ಪ್ಯಾಸೆಂಜರ್ಸ್ದು ಶೂ ಪಾಲಿಷ್ ಮಾಡಿದರೆ 10-12 ರೂಪಾಯಿ ಅವನಿಗೆ ಸಿಗ್ತಿತ್ತು. ಮತ್ತು ಅವನು ಯಾಕೆ 10-12 ರೂಪಾಯಿಗಾಗಿ ಅಷ್ಟು ದುಡಿತಿದ್ದ ಅಂದರೆ ಮನೆಯೊಳಗಡೆ ಇದ್ದ ತಮ್ಮ ತಂಗಿಯರಿಗೆ ಶಾಲೆಗೆ ಕಳಿಸೋದಕ್ಕಾಗಿ. ಎಷ್ಟು ಚಂದ ಇದೆ ನೋಡಿ. ಹೀಗೆ ಅವನು ದೊಡ್ಡವನಾಗೋವರೆಗೂ ಮಾಡ್ತಿದ್ದ. ಶಾಲೆಗೂ ಹೋಗ್ತಿದ್ದ, ಶೂ ಪಾಲಿಷ್ ಮಾಡೋಕ್ಕೂ ಹೋಗ್ತಿದ್ದ, ಅಭ್ಯಾಸನೂ ಮಾಡ್ತಿದ್ದ, ಅಣ್ಣ ತಮ್ಮಂದರಿಗೆ ಹೆಲ್ಪು ಮಾಡ್ತಾ ಇದ್ದ, ತಾನು ಬೆಳೀತಾ ಇದ್ದ, ಮನೆಗೂ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ. ಒಮ್ಮೆ ಅವನ ತಲೆಯಲ್ಲಿ ಯಾರೋ ಹೇಳಿದರು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇಂಥದ್ದೊಂದು ಎಕ್ಸಾಮ್ ಇರುತ್ತೆ, ಈ ಎಕ್ಸಾಮ್ ನೀನು ಬರೆದ್ರೆ ಸ್ಟೇಷನ್ ಮಾಸ್ಟರ್ ಆಗಬಹುದು ಅಂತ ಯಾರೋ ಹೇಳಿದರು. ಡು ಯು ನೋ ಸ್ಟೇಷನ್ ಮಾಸ್ಟರ್? ಎವ್ರಿ ರೈಲ್ವೆ ಸ್ಟೇಷನ್ಗೆ ಒಬ್ಬರು ಮಾಸ್ಟರ್ ಅಂತ ಇರ್ತಾರೆ. ಅವ್ರ ಅಂಡರಲ್ಲೇ ಇಡೀ ಸ್ಟೇಷನ್ದು ವರ್ಕ್ ನಡೀತಿರ್ತದೆ. ಅಲ್ಲಿ ಟ್ರೈನ್ ಬರಬೇಕಾದ್ರೆ ಇವರು ಸಿಗ್ನಲ್ ಕೊಟ್ಟರೆ ಮಾತ್ರ ಟ್ರೈನ್ ಬರ್ತಿರ್ತದೆ. ಇವರು ಬೇಡ ಅಂತ ಸಿಗ್ನಲ್ ಕೊಟ್ಟರೆ ಹಿಂದೆಗಡೆ ಇರೋ ಸ್ಟೇಷನಲ್ಲೇ ರೈಲ್ ನಿಲ್ಲುತ್ತೆ. ರೈಲ್ವೆ ಸ್ಟೇಷನ್ ಮಾಸ್ಟರ್ ಅಂದರೆ ಹಾಗೆ, ಅಂಥದ್ದೊಂದು ಪೊಸಿಷನ್. ಯಾರೋ ಹೇಳಿದ್ರಿ ಇವನಿಗೆ, ಶೂ ಪಾಲಿಷ್ ಮಾಡೋ ಹುಡುಗನಿಗೆ, ಏನೋ ಮಾರಾಯ ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ, ಇಲ್ಲೇ ಇರ್ತೀಯ, ಇದ್ದಲ್ಲೇ ಇರ್ತೀಯ, ನೋಡು ಇಂಥದ್ದೊಂದು ಎಕ್ಸಾಮ್ ಇದೆ, ನೀನು ಯಾಕೆ ಎಕ್ಸಾಮ್ ಬರಿಬಾರ್ದು ಅಂತ ಹೇಳಿದರು. ಆ ಹುಡುಗ ಎಕ್ಸಾಮ್ ಬರ್ದ. 1 ಸರಿ ಬರ್ದ, ಫೇಲ್ ಆದ, 2 ಸರಿ ಬರ್ದ, ಫೇಲ್ ಆದ, 3 ಸರಿ ಬರ್ದ, ಫೇಲ್ ಆದ, 10 ಸರಿ ಬರ್ದ, ಫೇಲ್ ಆದ, 15 ಸರಿ ಬರ್ದ, ಫೇಲ್ ಆದ, 20 ಸರಿ ಬರ್ದ, ಫೇಲ್ ಆದ, 25 ಸರಿ ಬರ್ದ, ಫೇಲ್ ಆದ. ಎಲ್ಲರೂ ನಕ್ಕರು ಅವ್ನು ನೋಡಿ. ಇವನ ಕೈಲಿ ಏನೂ ಆಗೋದಿಲ್ಲ ಅಂದ್ರೆ ಸುಮ್ಮನೆ ಹೋಗ್ತಾನೆ, ಎಕ್ಸಾಮ್ ಬರ್ತಾನೆ. ಇವನು ಯಾವ ಕಾರಣಕ್ಕೂ ಸಾಧನೆ ಮಾಡೋದಕ್ಕಾಗೋದಿಲ್ಲ ಅಂತ ಎಲ್ಲರೂ ಮಾತಾಡ್ಕೊಳ್ಳೋ ಕಾಲಕ್ಕೆ ಅವನಿಗೆ ಒಬ್ಬರು ಗುರುಗಳಿದ್ದರು, ಪಾರಸ್ ಕುಮಾರ್ ಟೀಚರ್. ಅವರು ಗಜು ಸಿಂಗನ ಕರೆದು ಹೇಳಿದರು, ಗಜು, ಯಾವ ಕಾರಣಕ್ಕೂ ಸೋಲಿಗಾಗಿ ಹೆದರಬಾರ್ದು. ನಾವು ಎಷ್ಟೇ ಸಾರಿ ಸೋತರೂ ಪ್ರತಿ ಸೋಲಿನಿಂದ ಪಾಠ ಕಲಿಬೇಕು. ಪ್ರತಿ ಸಾರಿ ಬಿದ್ದಾಗಲೂ, ಪ್ರತಿ ಸರಿ ಸೋತಾಗಲೂ, ಪ್ರತಿ ಸರಿ ಎಡುವುದಾಗಲೂ ನಮ್ಮ ತಪ್ಪುಗಳು ಏನಿದೆ ಅಂತ ಗುರುತಿಸಿಕೊಂಡು ಮತ್ತೆ ಮುನ್ನಡೆಯೋ ಪ್ರಯತ್ನವನ್ನು ಮಾಡಬೇಕು. ಗೋ ಅಹೆಡ್, ಟ್ರೈ ಅಗೇನ್, ಐ ಆಮ್ ವಿತ್ ಯು, ಯಾವ ಕಾರಣಕ್ಕೂ ಅಂಜಬೇಡ ಅಂತ ಹುರಿದುಂಬಿಸಿದರು ಅವನ ಗುರುಗಳು ಕುಮಾರ್ ಪಾರಸ್. ನಿಮ್ಗೆ ಆಶ್ಚರ್ಯ ಆಗಬೇಕು, 25 ಸಾರಿ ಪರೀಕ್ಷೆಯಲ್ಲಿ ಫೇಲ್ ಆದ ಒಬ್ಬ ಹುಡುಗ 25 ವರ್ಷಗಳಿಂದ ಯಾವ ರೈಲ್ವೆ ಸ್ಟೇಷನಲ್ಲಿ ಬೂಟ್ ಪಾಲಿಷ್ ಮಾಡ್ತಾ ಇದ್ನೋ ಆ ಹುಡುಗ ಎಕ್ಸಾಮಲ್ಲಿ ಪಾಸ್ ಆಗಿ ರೈಲ್ವೆ ಸ್ಟೇಷನ್ ಮಾಸ್ಟರ್ ಆಗಿ, ಯಾವ ಸ್ಟೇಷನ್ಗೆ ದಿನ ಓಡೋಡಿ ಹೋಗಿ ಶೂ ಪಾಲಿಷ್ ಮಾಡ್ತಿದ್ನಲ್ಲ ಆ ಸ್ಟೇಷನ್ದು ಕೀಲಿ ಹಿಡ್ಕೊಂಡು ಸ್ಟೇಷನ್ ಮಾಸ್ಟರ್ ಆಗಿ ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸಾಧನೆ ಅನ್ನೋದು, ಯಶಸ್ಸು ಅನ್ನೋದು ನಮ್ಮ ಪ್ರಯತ್ನವನ್ನು ಅವಲಂಬಿಸಿರುತ್ತೇ ವಿನಃ ನಮ್ಮ ಹಣೆ ಬರಹದ ಮೇಲೆ ನಿರ್ಧಾರ ಆಗೋದಿಲ್ಲ. ಭಾಳ ಜನ ಏನು ಹೇಳ್ತಾರೆ ಹೇಳಿ, ಯಾರಾದರೂ ಗೆದ್ದರೆ, ಯಾರಾದರೂ ಜಾಬ್ ಹಿಡಿದ್ರೆ, ಯಾರಾದರೂ ಸಕ್ಸಸ್ಫುಲ್ ಪರ್ಸನ್ ಬಂದರೆ
ಅವ್ರದ್ದು ಲಕ್ ಚೆನ್ನಾಗಿತ್ತು ಅಂತ ಮಾತಾಡೋದಿಲ್ಲ. ಅವ್ರದ್ದು ಲಕ್ ಚೆನ್ನಾಗಿತ್ತು, ದೇವ್ರು ಅವ್ರ ಪರವಾಗಿ ಇದ್ದ, ಅವ್ರಿಗೆ ಭಾಳ ಒಳ್ಳೆ ಪೇರೆಂಟ್ಸ್ ಇದ್ದರು, ಭಾಳ ಒಳ್ಳೆ ಕಾಲೇಜಲ್ಲಿ ಕಲಿತಿದ್ರು, ಆದ್ದರಿಂದ ಅವರು ಸಕ್ಸಸ್ಫುಲ್ ಪರ್ಸನ್ ಆದರು ಅಂತ. ಪ್ರಪಂಚದಲ್ಲಿ ಇದಕ್ಕಿಂತ ದೊಡ್ಡ ಸುಳ್ಳು ಯಾವುದೂ ಇಲ್ಲ. ಒಳ್ಳೆ ತಂದೆ ತಾಯಿ ಇದ್ದರೆ ಎಲ್ಲರೂ ಬೆಳೀತಾರಾ? ಒಳ್ಳೆ ಕಾಲೇಜಲ್ಲಿ ಕಲ್ತವರೆಲ್ಲ ಸೆಟ್ಲ್ ಆಗ್ತಾರಾ? ನೋ. ಯಶಸ್ಸು ಅನ್ನೋದು ಇಟ್ ಈಸ್ ಅವರ್ ಚಾಯ್ಸ್, ಇಟ್ ಈಸ್ ಅವರ್ ಪರ್ಸನಲ್ ಡಿಸಿಷನ್. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಫೇಲ್ಯೂರ್ಸ್ ಆ್ಯಂಡ್ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಸಕ್ಸಸ್. 100%. ನಾನೇನಾದರೂ ಜೀವನದಲ್ಲಿ ಎತ್ತರಕ್ಕೇರಿದರೆ ಅದಕ್ಕೆ ನಾನೇ ಕಾರಣ, ನಾನೇನಾದರೂ ಜೀವನದಲ್ಲಿ ಹಿಂದೆ ಬಿದ್ದರೆ ಅದಕ್ಕೆ ನಾನೇ ಕಾರಣ. ಕದಿರ್ ಹಸನ್ ಅಂತ ಒಬ್ಬ ವ್ಯಕ್ತಿ, ಕೇಳಿದರೆ ಹೆಸರು ಕದಿರ್ ಹಸನ್. ಕದಿರ್ ಹಸನ್ ಹೆಸರು ಕೇಳಿದ್ದೀರಾ? ನಿನ್ನೆ ಕೇಳಿದ್ಯಪ್ಪ? ಕೇಳಿ, ಸುಮ್ಮನೆ ಕೂಡೋ, ಯಾಕೆ ಮಾತಾಡ್ತಾ ಇದ್ದೀವಿ? ಕದಿರ್ ಹಸನ್ appointed as a government vehicle driver. Fortunately, he appointed as a government vehicle driver in Rashtrapati Bhavanam. ಕದಿರ್ ಹಸನ್ ಅನ್ನೋ ವ್ಯಕ್ತಿ ಸರ್ಕಾರಿ ಗಾಡಿ ಡ್ರೈವರ್ ಆಗಿ ಅಪಾಯಿಂಟ್ ಆದರು. ಅವನ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂದರೆ ರಾಷ್ಟ್ರಪತಿ ಭವನದಲ್ಲಿ ಗಾಡಿ ಓಡಿಸೋದು. ಅವನಿಗೆ ಎಷ್ಟು ಒಳ್ಳೆಯ ಅದೃಷ್ಟ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂಗೆ ಅವ ಡ್ರೈವರ್ ಆಗಿದ್ದ. ಒಮ್ಮೊಮ್ಮೆ ಇಂಥ ಸೌಭಾಗ್ಯಗಳು ಸಿಗೋದು ಕಷ್ಟ. ಅಬ್ದುಲ್ ಕಲಾಂ ಒಂದಿನ ಅವನ ಜೊತೆ ಮಾತಾಡಬೇಕಾದ್ರೆ ಕೇಳಿದರು, ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್? ಜಸ್ಟ್ ಥಿಂಕ್ ಆಫ್ ಇಟ್. ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್? ಹಿ ಆನ್ಸರ್ಡ್ ದಟ್, ಸರ್, ಐ ಹ್ಯಾವ್ ಪಾಸ್ಡ್ ಮೈ 9th. ಹೇಳಿ ಸರ್, ನಾನು 9ನೇ ಕ್ಲಾಸ್ ಪಾಸ್ ಆಗಿದ್ದೇನೆ. ಕಲಾಂಜಿ ಕೇಳಿದರು, ನಿನಗೆ ಮುಂದೆ ಓದಬೇಕು ಅಂತ ಅನಿಸಿಲ್ಲ? ಅವನು ನಕ್ಬಿಟ್ಟ. ಯಾರು? ಕದಿರ್ ಹಸನ್. ಯಾಕೆ ಅಂದರೆ ಅವನಿಗೆ ಜಾಬ್ ಸಿಕ್ಕಿತ್ತು, ಮ್ಯಾರೇಜ್ ಆಗಿತ್ತು, ಮಕ್ಕಳಿದ್ರು, ಮನೆ ಕಟ್ಕೊಂಡಿದ್ದ, ಲೈಫ್ ಸೆಟಲ್ ಆಗಿತ್ತು, ಇನ್ನೇನು ಓದೋದಿದೆ? ನಮ್ಮದು ಹಾಗೆ ತಾನೆ. PUC ಬಂದಿದ್ದೀವಿ, ಎಕ್ಸಾಮ್ ಮಾರ್ಚ್ನೇ ನಡೀತವೆ, ಇನ್ನೂ ಭಾಳ ದಿವಸದೇ. ಎಲ್ಲದಕ್ಕೂ ಹೆಲ್ಪ್ ಮಾಡೋ ಪೇರೆಂಟ್ಸ್ ಇದ್ದಾರೆ, ಏನು ಮಾಡಿದರೂ ಸಂಭಾಳಿಸೋ ಮೇಷ್ಟ್ರು ಇರ್ತಾರೆ, ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಇರ್ತೀವಿ, ನಾವ್ಯಾಕೆ ಎಫರ್ಟ್ ಹಾಕಬೇಕು ಅಂತ ನಮ್ಮ ತಲೆಯಲ್ಲಿ ಇರ್ತದೆ. ಅವನಕ್ಕ ಮಿಸ್ಟರ್ ಕದಿರ್ ಹಸನ್ ಲಾಫ್ಡ್. ಸರ್, ಏನು ಹೇಳ್ತಾ ಇದ್ದೀರಿ ನೀವು? ನನಗಾಗಲೇ ಜಾಬ್ ಸಿಕ್ಕಿದೆ, ಸೆಟಲ್ ಆಗಿದ್ದೀನಿ, ಫ್ಯಾಮ್ಲಿ ಎಲ್ಲ ಸೆಟ್ ಆಗಿದೆ, ಇನ್ನೇನು ಓದಬೇಕು? ನೋ. ಕಲಾಂಜಿ ಹೇಳಿದರು, ನೋ, ನಾಟ್ ಲೈಕ್ ದಟ್. ಎವ್ರಿ ಡೇ ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಸೆಲ್ಸ್. ವಿ ಆರ್ ಹಿಯರ್ ಟು ಇಂಪ್ರೂವ್, ನಾಟ್ ಟು ಪ್ರೂವ್. ವಿ ಆರ್ ಹಿಯರ್ ಟು ಇಂಪ್ರೂವ್, ನಾಟ್ ಟು ಪ್ರೂವ್. ನಾವಿಲ್ಲಿ ಬಂದಿರೋದು, ಇಲ್ಲಿ ಇರೋದು ಸುಧಾರಣೆ ಮಾಡಿಕೊಳ್ಳೋದಕ್ಕೆ, ಸಾಧಿಸಿ ತೋರಿಸ್ಕೊಳ್ಳೋದಕ್ಕಲ್ಲ. ಅಂದರೆ ನಾನೇ ಶ್ರೇಷ್ಠ ಅಂತ ತೋರಿಸ್ಕೊಳ್ಳೋದಕ್ಕಲ್ಲ. ಡಾಕ್ಟರ್ ಅಬ್ದುಲ್ ಕಲಾಂ ಇಗ್ನೈಟೆಡ್ ಸಚ್ ಎ ಸ್ಪಾರ್ಕ್ ಇನ್ ಹಿಸ್ ಹಾರ್ಟ್. ಕದಿರ್ ಹಸನ್ ಹೃದಯದೊಳಗಡೆ ಅವರೊಂದು ದೊಡ್ಡ ಕಿಡಿ ಹೊತ್ತಿಸಿದರು. ಕದಿರ್ ಹಸನ್ ಸ್ವಲ್ಪ ವರ್ಷಗಳಾದ ಮೇಲೆ ಸತತ ಪರಿಶ್ರಮ ಮಾಡಿದ್ರ ಪರಿಣಾಮ ಇವತ್ತು ಭಾರತ ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯ ಒಂದರೊಳಗಡೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಏನು ಸಣ್ಣ ಮಾತಾ ಇದು? 9ನೇ ಕ್ಲಾಸ್ ಪಾಸ್ ಮಾಡಿ ಡ್ರೈವಿಂಗ್ ಜಾಬ್ಗೆ ಸೆಟಲ್ ಆಗಿದ್ದಂಥ ಒಬ್ಬ ವ್ಯಕ್ತಿ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆಗಿ ಅಪಾಯಿಂಟ್ಮೆಂಟ್ ಆಗೋದು. ಶೂ ಪಾಲಿಷ್ ಮಾಡ್ತಾ ಇದ್ದ ವ್ಯಕ್ತಿ ಅದೇ ರೈಲ್ವೆ ಸ್ಟೇಷನ್ನ ಮಾಸ್ಟರ್ ಆಗೋದು. ಕಸ ಗುಡಿಸಿ ಸ್ವಚ್ಛ ಮಾಡ್ತಾ ಇದ್ದ ಹೆಣ್ಣುಮಗಳು ಅದೇ ಸ್ಟೇಷನ್ ಒಳಗಡೆ ಅಸಿಸ್ಟೆಂಟ್ ಜನರಲ್, ಅದೇ ಬ್ಯಾಂಕಿನೊಳಗಡೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗೋದು ಅಂದರೆ ಸಣ್ಣ ಮಾತಾ? ಹೀಗೆ ನಾವು ಎತ್ತರಕ್ಕೆ ಏರಬೇಕಾದ್ರೆ, ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬೇಕಾದ್ರೆ, ಬೇರೆಯವರಿಗಿಂತ ಭಿನ್ನವಾಗಿ ಬೆಳಿಬೇಕಾದ್ರೆ, ನಮ್ಮದೊಂದು ಪರ್ಸ್ನಲ್ ಐಡೆಂಟಿಫಿಕೇಷನ್ ಉಳಿಸ್ಬೇಕು ಅಂತಿದ್ರೆ, ನಮ್ಮ ಪರ್ಸ್ನಾಲಿಟಿ ಎಕ್ಸ್ಪ್ಯಾಂಡ್ ಮಾಡಬೇಕಿತ್ತು ಅಂದರೆ ನಾವು ಪ್ರಾರಂಭದಿಂದಲೇ ಸಣ್ಣ ಕೆಲಸಗಳನ್ನು ಕಾಳಜಿ ವಹಿಸಿ ಮಾಡಬೇಕು. ದಿಸ್ ಈಸ್ ಕಾಲ್ಡ್ ಕಂಪೌಂಡ್ ಇಂಪ್ಯಾಕ್ಟ್. ನಾವು ಸಣ್ಣ ಕೆಲಸಗಳನ್ನು ಅಲಕ್ಷ್ಯ ಮಾಡ್ತೀವಿ, ದೊಡ್ಡ ಕೆಲಸಗಳನ್ನು ಮಾಡ್ತೀವಿ ಅನ್ನೋ ಉಮೇದು ಪಡಿತೀವಿ, ಅದರಿಂದ ಯಾರೂ ಬೆಳೆಯಲ್ಲ.
ಬೆಳೆಯಲ್ಲ. ಅ ಜರ್ನಿ ಆಫ್ 1000 ಮೈಲ್ಸ್ ಬಿಗಿನ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ದೊಡ್ಡ ಪ್ರಯಾಣ 1000 ಮೈಲಿಂದು ಪ್ರಾರಂಭ ಆಗೋದೇ ಆರಂಭದ ಒಂದು ಪುಟ್ಟ ಹೆಜ್ಜೆಯಿಂದ. ಕಾಂಪೌಂಡ್ ಇಂಪ್ಯಾಕ್ಟ್ ಅಂದರೆ ನಾವು ಮಾಡೋ ಸಣ್ಣ ಸಣ್ಣ ಕೆಲಸಗಳಲ್ಲಿ ಎಷ್ಟು ಶ್ರದ್ಧೆ ಇರುತ್ತೆ ಅನ್ನೋದರ ಮೇಲೆ ನಮ್ಮ ನಾಳೆ ಯಶಸ್ಸು ತೀರ್ಮಾನ ಆಗುತ್ತೆ. ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್, ಲಿಸನ್ ಇಟ್ ಕೇರ್ಫುಲಿ. ನಾವು ಮಾಡುವ ಸಣ್ಣ ಸಣ್ಣ ಕೆಲಸ ಕಾರ್ಯಗಳಲ್ಲಿ ತೋರಿಸುವ ಶ್ರದ್ಧೆ, ನಿಷ್ಠೆ, ವಿಶ್ವಾಸ, ಕಾಳಜಿ ನಾಳೆಯ ನಮ್ಮ ಯಶಸ್ಸನ್ನು ತೀರ್ಮಾನ ಮಾಡುತ್ತೆ. ಇದೇನು ಬಿಡು ಸಣ್ಣ ಕೆಲಸ ಅಂತ ನಾವು ಉದಾಸೀನ ಮಾಡಿದರೆ ಹೇಗೆ ಒಂದು ದೊಡ್ಡ ಹಡಗನ್ನು ಒಂದು ಸಣ್ಣ ರಂಧ್ರ ಮುಳುಗಿಸ್ಬೋದು, ಹಾಗೆ ನಮ್ಮ ಒಂದು ಉದಾಸೀನತೆ, ಒಂದು ಅಲಕ್ಷ್ಯ ನಮ್ಮ ಯಶಸ್ಸಿಗೆ ಅಡಚಣೆ ಆಗ್ಬೋದು. ಒಂದು ಸಣ್ಣ ಪೌರಾಣಿಕ ಕಥೆ ಇದೆ, ನಿಮ್ಗೆ ಗೊತ್ತಿರಬೇಕು. ಒಬ್ಬ ರಾಜ ಇದ್ದ. ಆ ರಾಜನ ಹತ್ರ ಒಬ್ಬ ವಿದ್ವಾಂಸ ಬಂದ. ನಾನು ನಿಮ್ಗೊಂದು ಹೊಸ ವಿದ್ಯೆ ಹೇಳಿಕೊಡ್ತೀನಿ ಅಂದ. ರಾಜ ಅಂದ, ಅಂಥದ್ದೇನದು ವಿದ್ಯೆ ಅಂತ ಕೇಳಿದ. ಅವ ಅಂದ, ಚದುರಂಗ ಕಲೆಯ ಬಗ್ಗೆ ಹೇಳಿಕೊಡ್ತೇನೆ. ಚದುರಂಗ ಅಂದರೆ ಗೊತ್ತಾ ನಿಮಗೆ? ಏನು ಹೇಳಿ? ಚೆಸ್. ರಾಜ ಅಂದ, ಕಲಿಸಿಕೊಡು. ರಾಜನನ್ನು ಕೂಡಿಸ್ಕೊಂಡು ಹೊರಗಡೆಯಿಂದ ಬಂದ ವಿದ್ವಾಂಸ ಅವನಿಗೆ ಚೆಸ್ ಕಲಿಸಿದ, ಚದುರಂಗ ಕಲಿಸಿದ. ರಾಜನಿಗೆ ಬಹಳ ಖುಷಿ ಆಯಿತು. ಅವನಿಗೆ ಗೊತ್ತಿರಲಿಲ್ಲ ಮೊದಲು ಅದ್ರ ಬಗ್ಗೆ. ಅದಕ್ಕೆ ರಾಜ ಅಂದ, ನೀನು ನನಗೆ ಒಳ್ಳೆ ಕಲೆ ಕಲಿಸಿದೀಯಾ, ಒಳ್ಳೆ ವಿದ್ಯೆ ಹೇಳಿಕೊಟ್ಟಿದೀಯಾ, ನಿನಗೇನು ಬೇಕು ಕೇಳು ಕೊಡ್ತೀನಿ ಅಂದ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ ಇದನ್ನು. ರಾಜ ಖುಷಿಯಾಗಿಬಿಟ್ಟಿತ್ತಲ್ಲ, ಏನು ಬೇಕು ಕೇಳೋ ಕೊಡ್ತೀನಿ ಅಂದ. ರಾಜನ ತಲೆ ಒಳಗಡೆ ಏನಿತ್ತು? ಇವನು ವಜ್ರನೋ ಮುತ್ತೋ ಚಿನ್ನನೋ ಹವಳನೋ ಏನೋ ಕೇಳ್ತಾನೆ ಅಂತ. ಅವ ಏನಂದ ವಿದ್ವಾಂಸ, ಸ್ವಾಮಿ ನನಗೆ ಏನು ಬೇಡ ಬಿಡಿ. ಇಲ್ಲ ನೀನೇನಾದರೂ ಕೇಳು, ನಾನು ನಿನಗೆ ಕೊಡಬೇಕು ಅಂದ. ಅವ ಅಂದ, ಸ್ವಾಮಿ ನನಗೆ ಈ ಚದುರಂಗ ಕಲಿಸಿದ್ದೀನಲ್ಲ, ಚದುರಂಗ ಬೋರ್ಡ್ ನೋಡಿದ್ದೀರಾ? ಚೆಸ್ ಬೋರ್ಡ್ ಎಷ್ಟು ಮನೆ ಇರುತ್ತೆ ಅದರಲ್ಲಿ? ಚೆಸ್ ಬೋರ್ಡಲ್ಲಿ ಮನೆಗಳು ನೋಡಿದ್ದೀರಾ ಎಷ್ಟಿರುತ್ತೆ ಅಂತ ಗೊತ್ತಾ? ಗೊತ್ತಿಲ್ವಾ? ಎಷ್ಟಿರುತ್ತೆ? ಚೆನ್ನಾಗಿದೆ. ಎಷ್ಟಿರುತ್ತೆ? 64. ಎಷ್ಟಿರುತ್ತೆ? ಹಿಂಗೆ ಅಡ್ಡ 8, ಉದ್ದ 8 ಮನೆ ಇರುತ್ತೆ ಅಲ್ಲ? 64 ಮನೆ ಇರುತ್ತೆ. ಅವ ಏನು ಕೇಳ್ದ ವಿದ್ವಾಂಸ ಅಂದರೆ, ರಾಜರೇ ಕೊಡಲೇಬೇಕು ಅಂತ ನೀವು ವಿಚಾರ ಮಾಡಿದ್ದೀರಲ್ಲ, ಕೇಳಿಸ್ಕೊಳ್ಳಿ. ನನಗೆ ಒಂದೊಂದು ಮನೆಯೊಳಗಡೆನೂ ಅಕ್ಕಿ ಕಾಳು ಇಟ್ಟು ಕೊಡಬೇಕು. ಎಷ್ಟು ಸಣ್ಣ ವಿಚಾರ ಕೇಳ್ತಾ ಇದ್ದೀನಲ್ಲ. ಅವೇನು 64 ಮನೆ ಇದ್ದಾವಲ್ಲ, ಅದರೊಳಗಡೆ ಏನು ಇಟ್ಕೊಡಿ? ಅಕ್ಕಿ, ತಾಂದೂಳು, ರೈಸ್ ಕೊಡಿ ಅಂದ. ಹಾಂ, ಕಂಡೀಷನ್ ಇದೆ. ಏನು? ಮೊದಲನೇ ಮನೆಯೊಳಗಡೆ 1 ಕಾಳು ಇಟ್ಕೊಡಿ, ಎರಡನೇ ಮನೆಯೊಳಗಡೆ ಮೊದಲನೇ ಮನೆಗಿಂತ 2 ಪಟ್ಟು, ಮೂರನೇ ಮನೆಯೊಳಗಡೆ ಅದಕ್ಕಿಂತ 2 ಪಟ್ಟು, ನಾಲ್ಕನೇ ಮನೆಯೊಳಗಡೆ ಅದಕ್ಕಿಂತ 2 ಪಟ್ಟು, ಹಿಂಗೆ ಇಟ್ಟು ಕೊಡಿ ಅಂದ. ರಾಜ ನಕ್ಕು ಬಿಟ್ಟ. ಅಯ್ಯೋ ಹುಚ್ಚ, ಹೋಗು ಮಂತ್ರಿನ ಕರೆದ, ಬನ್ನಿ ಇಲ್ಲಿ ಅವನಿಗೆ ಅಕ್ಕಿ ಕೊಟ್ಟು ಕಳಿಸಿ ಅಂದ. ರಾಜ ಮಬ್ಬಿದ್ದ. ಯಾಕೆಂದರೆ ರಾಜ ಒಂದು ಹಿಡಿ ಅಕ್ಕಿಯೊಳಗಡೆ ಇವನ್ನೆಲ್ಲ ಮುಗೀತದೆ ಅಂತ ತಿಳ್ಕೊಂಡಿದ್ದ. 2 ದಿನ ಆದಮೇಲೆ ಮಂತ್ರಿ ಓಡಿ ಬಂದು ರಾಜನಿಗೆ ಹೇಳ್ದ, ಮಹಾಸ್ವಾಮಿ ಕ್ಷಮಿಸಿ, ಅವನು ಕೇಳಿದಷ್ಟು ಅಕ್ಕಿ ನಮ್ಮ ರಾಜ್ಯದೊಳಗಡೆನೇ ಇಲ್ಲ. ರಾಜ ಅಂದ, ಯು ಫೂಲ್, ನಾನು ನೀನು ರಾಜ, ನೆನ್ನೆ ನೋಡಿ ಬಂದಿದ್ದೀನಿ, ಅಲ್ಲೆಲ್ಲ ಚೀಲ ತುಂಬಿ ಬಿದ್ದಿದ್ದಾವೆ, ಕೊಟ್ಟು ಕಳಿಸು. ಅವ ಹೇಳಿದಷ್ಟು ಕೊಡೋಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ರಾಜ ಅಂದ, ಏನದು? ಸ್ವಾಮಿ, 1ನೇ ಮನೆಯಲ್ಲಿ 1 ಕಾಳು, 2ನೇ ಮನೆಯಲ್ಲಿ, 3ನೇ ಮನೆಯಲ್ಲಿ, 3 ಯಾಕ್ರೋ ಡಬಲ್ ಆಗಬೇಕು. 1ನೇ ಮನೆಯಲ್ಲಿ 1 ಕಾಳು, 2ನೇ ಮನೆಯಲ್ಲಿ 2, 3ನೇ ಮನೆಯಲ್ಲಿ 4ನೇ ಮನೆಯಲ್ಲಿ 8, 5ನೇ ಮನೆಯಲ್ಲಿ 16, 6ನೇ ಮನೆಯಲ್ಲಿ 32, 7ನೇ ಮನೆಯಲ್ಲಿ 64. ಹಿಂಗೆ ಡಬಲ್ ಮಾಡ್ಕೋತ ಹೋದರೆ 40ನೇ ಮನೆ ಮುಟ್ಟೋದ್ರೊಳಗಡೆ 4 ಲಾರಿ ಅಕ್ಕಿ ಆಗ್ತವೆ. ದಿಸ್ ಈಸ್ ಕಾಲ್ಡ್ ಕಾಂಪೌಂಡ್ ಇಂಪ್ಯಾಕ್ಟ್. ನಾವು ಡೇ 1ನಿಂದ ಅಭ್ಯಾಸ ಮಾಡೋದಕ್ಕೆ ಚಾಲೂ ಮಾಡಿದರೆ ಎಕ್ಸಾಮ್ ಇರಲಿ, ಎಫರ್ಟ್ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಆವಾಗ ಸುಲಭ ಆಗುತ್ತೆ. ಒಂದೇ ಸರಿ ನಾನು ದೊಡ್ಡ ಕೆಲಸ ಮಾಡ್ತೀನಿ ಅಂತ ಪ್ರಯತ್ನ ಮಾಡಿದರೆ ನಾವು ಎಡುತ್ತೀವಿ. ದಿಸ್ ಈಸ್ ಕಾಲ್ಡ್ ಕಾಂಪೌಂಡ್ ಇಂಪ್ಯಾಕ್ಟ್.
ಸಣ್ಣ ಸಣ್ಣ ಕೆಲಸ, ಒಂದು ದಿವಸ ಮಾಡಿದ ಪಾಠ, ಅದ್ರ ಪ್ರಶ್ನೆ ಉತ್ತರ, ಅದ್ರದ್ದು ಏನೇನು ತಯಾರಿ ಇದೆಯೋ ಅದನ್ನು ಅವತ್ತೇ ಮಾಡಿ ಮುಗಿಸಿಬಿಟ್ರೆ ನಾಳೆ ನಮಗದು ಬಾಧೆ ಅನಿಸೋದಿಲ್ಲ, ಕಷ್ಟ ಅನಿಸೋದಿಲ್ಲ. ಇಲ್ಲ ಅಂದರೆ ಸುಮ್ಮನೆ ಎಲ್ಲ ದಂಡ ಆಗಿಬಿಡುತ್ತೆ. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ಇದೊಂದು ಒಳ್ಳೆಯ ಅವಕಾಶ ನಿಮಗೆ ಟು ಪ್ರೂವ್ ವಾಟ್ ಯು ಆರ್. ನೀವೇನು ಅಂತ ತೋರಿಸಿಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ವಿದ್ಯಾರ್ಥಿ ಜೀವನ. ಅದರೊಳಗೂ ಈ ಸ್ಟೇಜ್ ಇದೆಯಲ್ಲ, PU, ಈ ಸ್ಟೇಜಲ್ಲಿ ಯಾರು ಇನ್ ಎ ಪಾಸಿಟಿವ್ ವೇ ಎಫರ್ಟ್ ಹಾಕ್ತಾರೋ, ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾರೋ, ಅವ್ರದ್ದು ಭವಿಷ್ಯ ಬಹಳ ಚೆನ್ನಾಗಿ ನಿರ್ಮಾಣ ಆಗುತ್ತೆ. ಆದರೆ ಪ್ರಯತ್ನ ಬಿಡಬಾರ್ದು, ಅಲಕ್ಷ್ಯ ಮಾಡಬಾರ್ದು, ಅನಾವಶ್ಯಕ ಆಲೋಚನೆಗಳನ್ನು ಮಾಡಬಾರ್ದು, ಸಣ್ಣ ಸಣ್ಣ ಕೆಲಸ ಕಾರ್ಯಗಳನ್ನು ಉದಾಸೀನ ಮಾಡಬಾರ್ದು. ಯಶಸ್ಸನ್ನೋದು ಹಾಗೆ, ಇದೇನು ಬಿಡಪ್ಪ ಅಂತ ನಾವು ಉದಾಸೀನ ಮಾಡಿದರೆ ಅದು ನಮ್ಮ ತುಂಬ ಕಾಡುತ್ತೆ. ಇದು ಒಂದು ನಮಗೆ ಸಹಾಯ ಮಾಡುತ್ತೆ ಅನ್ನೋ ವಿವೇಚನೆ ಇದ್ದರೆ ಅದು ನಮ್ಮನ್ನು ಎತ್ತಿ ಹಿಡಿಯುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ತುಂಬ ಖುಷಿಯಾಯಿತು. ಒಂದು ಒಳ್ಳೆಯ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನೀವೆಲ್ಲ ಕಲಿತಾ ಇದ್ದೀರಿ. ನಿಮಗೆ ಏನಾದರೂ ಪ್ರೇರಣೆಯನ್ನು ನೀಡಬೇಕು ಅನ್ನೋ ಆಶಯವನ್ನು ಇಟ್ಕೊಂಡು ನಿಮ್ಮ ಕಾಲೇಜಿನ ಪ್ರಾಚಾರ್ಯರು ಮತ್ತು ಹಾಗೂ ಉಪನ್ಯಾಸಕರು ಆಲೋಚನೆಯನ್ನು ಮಾಡಿ ಇದು ಒಂದು ಅವಧಿಯನ್ನು ನಿರ್ವಹಣೆ ಮಾಡಬೇಕು ಅಂತ ನನಗೆ ಹೇಳಿದರು. ನಾನು ಅಂದ್ಕೊಂಡಿದ್ದೇನೆ, ನಾನು ಹೇಳಿದ ಕೆಲವು ವಿಷಯಗಳು ನಿಮ್ಗೆ ವಜ್ಜೆ ಅನಿಸಿದೆ, ಸ್ವಲ್ಪ ಕಷ್ಟ ಅನಿಸಿದೆ. ಆದರೆ ನೆನಪಿಟ್ಕೊಳ್ಳಿ, ಇದನ್ನು ಬಿಟ್ಟರೆ ಪರ್ಯಾಯ ಮಾರ್ಗ ಇಲ್ಲ. ದೇರ್ ಈಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್. ಯಶಸ್ಸಿಗೆ 3 ಮಂತ್ರ ಇದ್ದಾವೆ, ನೆನಪಿಟ್ಕೊಳ್ಳಿ. ಮೊದಲನೇ ಮಂತ್ರ ಪ್ರಯತ್ನ. ಯಾವುದು? ಎಷ್ಟು ಮಂತ್ರ ಅಂತ ಹೇಳಿದೆ? ಮೊದಲನೇ ಮಂತ್ರ ಯಾವುದು? ಎರಡನೇ ಮಂತ್ರ ಪ್ರಯತ್ನ. ಯಾವುದು? ಮೂರನೇದೊಂದು ಮಂತ್ರ ಇದೆ, ಪ್ರಯತ್ನ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ದಟ್ಸ್ ಆಲ್. ದೇರ್ ಈಸ್ ನೋ ಶಾರ್ಟ್ ಕಟ್. ನೀವು ದೇವಸ್ಥಾನಕ್ಕೆ ಹೋಗಿದ್ದೆ, ಹಣ್ಣು ಕಾಯಿ ಕೊಟ್ಟಿದ್ದೆ, ಕ್ವಶನ್ನೇ ಈಸಿ ಬರಲಿಲ್ಲ ಅಂದರೆ ಕ್ವಶನ್ ಪೇಪರ್ ಏನು ದೇವ್ರು ಪ್ರಿಪೇರ್ ಮಾಡ್ತಾರಾ? ಎಷ್ಟು ಅಂತ ಬೇಡ್ಕೊಂಡೆ, ಎಲ್ಲ ದೇವ್ರನ್ನೂ ಮುಗಿಸಿದೆ, ಪಾಸೇ ಆಗಲಿಲ್ಲ ಅಂದರೆ ಎಕ್ಸಾಮ್ ಏನು ದೇವ್ರು ಬರೀತಾರ? ನೋ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ವಾಟ್ ಯು ಥಿಂಕ್, ವಾಟ್ ಯು ಡೂ, ಇಟ್ ವಿಲ್ ಕಮ್ ಆ್ಯಸ್ ಯುವರ್ ಫ್ಯೂಚರ್. ನೀವೇನು ವಿಚಾರ ಮಾಡ್ತೀರೋ, ನೀವೇನು ಪ್ರಯತ್ನ ಮಾಡ್ತೀರೋ ಅದೇ ನಿಮ್ಮ ಭವಿಷ್ಯ. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ಚೆನ್ನಾಗಿ ಓದಿ. ಇದು ಓದು ಬರಹ ಮಾಡುವಂಥ ಅವಸ್ಥೆ. ಇದು ಹೆಚ್ಚು ಹೆಚ್ಚು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾವುದೇ ವಿಷಯ ಇರಲಿ, ಸರ್ರೋ ಮೇಡಮೋ ಪಾಠ ಮಾಡಿದರು ಅಂದರೆ ತಿಳಿಲಿಲ್ಲ ಅಂದರೆ 10 ಸರಿ 100 ಸರಿ ಕೇಳಬೇಕು. ಕಲಿಯುವ ವಿಷಯದೊಳಗಡೆ ಸಂಕೋಚ ಮಾಡ್ಕೋಬಾರ್ದು. ನಮ್ಮದು ದೊಡ್ಡ ದರಿದ್ರತನ ಏನು ಸ್ಟೂಡೆಂಟ್ಸ್ದಂದರೆ, ಯಾವ ಸಬ್ಜೆಕ್ಟ್ ಯಾವ ಲೆಕ್ಚರ್ ಬಂದು ಅಂಡರ್ಸ್ಟ್ಯಾಂಡ್ ಅಂದ ತಕ್ಷಣ ಗೋಣ ಹಾಕಿಬಿಡ್ತೀವಿ. ಅದು ತಲೆಯಾಗ ಹೋಗಿರೋದಿಲ್ಲ, ಆದರೂ ಗೋಣ ಹಾಕಿಬಿಡ್ತೀವಿ. ತಿಳಿದಿಲ್ಲ ಅಂತ ಹೇಳೋ ಧೈರ್ಯನೇ ನಮಗೆ ಬರೋದಿಲ್ಲ. ನೋ, ಇಟ್ ಈಸ್ ರಾಂಗ್. ತಿಳಿಲಿಲ್ಲ ಅಂದರೆ ಎಕ್ಸ್ಕ್ಯೂಸ್ ಮಿ ಸರ್, ಎಕ್ಸ್ಕ್ಯೂಸ್ ಮಿ ಮೇಡಮ್, ಇನ್ನೊಂದು ಸರಿ ಹೇಳಿ, ಇದು ನಂಗೆ ತಿಳಿಲಿಲ್ಲ ಅಂತ ಕೇಳಬೇಕು. ಕುತೂಹಲ ಇರಬೇಕು, ಕಲಿಯೋ ಕುತೂಹಲ ಇರಬೇಕು. ಆವಾಗ ನಾವು ಎತ್ತರಕ್ಕೆ ಬೆಳಿತೀವಿ. ಯಾಕೆ ಅಂದರೆ, ಒಮ್ಮೆ ನಿಮ್ಮ ಅಪ್ಪ ನಿಮ್ಮ ಅವ್ವನ ಬಗ್ಗೆ ವಿಚಾರ ಮಾಡಿ ನೋಡಿ. ಪಾಪ ಅವರು ನಿಮ್ಮನ್ನು ಕಾಲೇಜಿಗೆ ಕಳಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಇದರಲ್ಲಿ ಕೆಲವು ತಂದೆ ತಾಯಿ ಅಂತೂ ಸಾಲ ಮಾಡಿ ನಿಮ್ಮ ಫೀಸ್ ಕಟ್ಟಿರ್ತಾರೆ. ಆಮ್ ಐ ರೈಟ್ ಆರ್ ರಾಂಗ್? ಸರಿನೋ ತಪ್ಪು? 10-12 ಸಾವಿರ ಫೀಸ್ ಕಟ್ಟೋದಕ್ಕೆ ನಮ್ಮ ತಂದೆ ತಾಯಿ ಸಾಲ ಮಾಡಿರ್ತಾರೆ. ಸಾಲ ಮಾಡಿ ಕತ್ತೆ ಹಾಗೆ ದುಡಿಯೋ ತಂದೆ ತಾಯಿನ ಆಯುಷ್ಯ ಪೂರ್ತಿ ಕತ್ತೆ ಹಾಗೆ ದುಡಿಯೋ ಹಾಗೆ ಬಿಡೋದ ನಮ್ಮ ಕೆಲಸ? ನೋ. ಮೊನ್ನೆ ನಮ್ಮ ಕಾಲೇಜಲ್ಲಿ ನಾನು ಬರೆಸಿದ್ದೀನಿ, ಕತ್ತೆ ಹಾಗೆ ದುಡಿಯುವ ತಂದೆಯನ್ನು ಊರು ಕೇರಿಯ ಜನ ಕತ್ತೆತ್ತಿ ನೋಡುವ ಹಾಗೆ ಮಾಡುವುದಕ್ಕೆ ಸಾಧನೆ ಎಂದು ಕರೆಯುತ್ತಾರೆ. ಅಲ್ಲ, ನಮ್ಮಪ್ಪ ನಮ್ಮವ್ವ ನಮ್ಮ ಸಲುವಾಗಿ ಎಷ್ಟು ದುಡಿತಿರ್ತಾರೆ, ಎಷ್ಟು ಕಷ್ಟಪಡ್ತಿರ್ತಾರೆ. ಊರಾಗಿನ ಮಂದಿಯೆಲ್ಲ ನಮ್ಮಪ್ಪ ಬಂದಾಗ ಹೇಳಬೇಕು, ಎಂಥ ಮಗನಿಗೆ ಜನ್ಮ ಕೊಟ್ಟೆ, ಎಂಥ ಮಗಳಿಗೆ ಜನ್ಮ ಕೊಟ್ಟೆ ಅಂತ. ಹಾಗೆ ನಮ್ಮ ಕ್ಯಾರೆಕ್ಟರ್ನ ನಾವು ಬೆಳೆಸ್ಕೋಬೇಕು, ಹಾಗೆ ನಮ್ಮ ಸ್ವಭಾವಗಳನ್ನು ನಾವು ಬೆಳೆಸ್ಕೋಬೇಕು. ಹಾಗೆ ನೀವು ಅಭ್ಯಾಸ ಮಾಡಿ ಅನ್ನೋ ಮಾತುಗಳನ್ನು ಹೇಳ್ತಾ ಇಲ್ಲಿ ಅವಕಾಶಕ್ಕಾಗಿ ವಂದಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.